ಫ್ಲವರ್ ಡ್ರಾಪ್ ಆಗದೆ ಇರೋ ರೀತಿ ಮಳೆಗಾಲದಲ್ಲಿ ಒಂದು ಮಳೆ ಬಿದ್ದ ತಕ್ಷಣ ಕಟಿಂಗ್ ಮಾಡ್ಕೊಂಡು ಹಿಡಿದ್ರೆ ಆಟೋಮೆಟಿಕ್ ನಾ ಹೇಳಿದ್ನಲ್ಲ 3 ಸ್ಟೇಜ್ ಫ್ಲವರ್ ಬರ್ತದೆ. 3 ಸ್ಟೇಜಲ್ಲಿ 1 ಸ್ಟೇಜ್ ಆದರೂ ಫ್ಲವರ್ ಸೆಟ್ ಮಾಡಿಸ್ಕೋಬೇಕು. ಬಟ್ ಇದರಂಥ ನ್ಯೂಟ್ರಿಯನ್ಸು ಯಾವುದ್ರಲ್ಲೂ ಇಲ್ಲ. ಯಾಕಂದರೆ ಡೈಜೆಷನ್ನಿಗೆ ಆಗಲಿ, ಈಗ ನಿಮ್ಮದು ಮೌತ್ ವಾಶ್ಗೆ ಆಗಲಿ, ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಹೆಲ್ಪ್ಫುಲ್ಲು ನಮ್ಮ ವುಡ್ ಆ್ಯಪಲ್. ಸುಮ್ಮನೆ ದುಡ್ಡು ಐತೆ ಅಂತೇಳಿ ಹಾಕಿ ಖರ್ಚು ಮಾಡೋಕ್ಕಿಂತ, ಯಾಕಂದರೆ ನಾವು ಅದರಲ್ಲಿ 2 ವರ್ಷ ಭಾಳ ಚೆನ್ನಾಗಿ ಇಳ್ದು ನೋಡಿದ್ದೀವಿ. ಇನ್ನು ಲಾಸ್ಟ್ ಇಯರ್ದಿಂದ ಸಸಿ ಹೋಗೋಕೆ ಸ್ಟಾರ್ಟ್ ಮಾಡಿದ್ದು ಕಂಟ್ರೋಲ್ ಸಿಗ್ತಾ ಇಲ್ಲ. ಅಣ್ಣ ಈ ನರ್ಸರಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಅಣ್ಣ? ಇದು ಟೋಟಲಿ ನಾವು ನರ್ಸರಿ ಸ್ಟಾರ್ಟ್ ಮಾಡಿನೇ ಹೆಚ್ಚು ಕಡಿಮೆ 2019 ಒಳಗೆ ಸ್ಟಾರ್ಟ್ ಮಾಡಿದ್ರಿ. 2019 ಸ್ಟಾರ್ಟ್ ಮಾಡಿದ್ದು ಕೋವಿಡ್ದಾಗ. ಅದು ಎಲ್ಲ ಸಿಟಿಗೆ ಹೇಳಿದ್ನಲ್ಲ, ಸಿಟಿಗೆ ಬಂದ ತಕ್ಷಣ ಪ್ಲಾಂಟೇಶನ್ ಜಾಸ್ತಿ ಇಲ್ಲ. ಮೊದಲು ಹೊರಗಡೆನೆ ಓಪನ್ ಅಲ್ಲೇ ಮಾಡ್ತಿದ್ದೀವಿ ರೀ. ಮೊದಲು ಭಾಳ ಆದ್ರೆ 3-4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಇಲ್ಲೇ. ಪ್ರೊಡಕ್ಷನ್ ಸ್ಲೋಲಿ ಗ್ರಾಫ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಿಲ್ಲ. ಅದಾದ್ಮೇಲೆ ಕ್ಲೋನಿಂಗ್ ಚೇಂಬರ್ ಎಲ್ಲ ಆ ಕಡೆ ಮಾಡ್ಕೊಂಡಿದ್ದೀವಿ. ಇದು ಸೀತಾಫಲನ ಇದು NMK ಗೋಲ್ಡ್ ಸೀತಾಫಲ ನೋಡಿದ್ರಲ್ಲ ಅಲ್ಲಿ, ಇದು ಗ್ರಾಫ್ಟ್ ಮಾಡಿರ್ತೀವಿ. ಇದು ಕೆಳಗಡೆದ್ದು ಬಾಲನಗರ ಹಾಕಿರ್ತೀವಿ. ಇದು ಬಾಲನಗರ, ಇದು ಬಾಲನಗರ ಸೀಡ್ ಹಾಕಿರ್ತೀವಿ. ಇದ್ರ ಮೇಲ್ಗಡೆ ಏನ್ ಮಾಡ್ತೀವಿ ಅಂದ್ರೆ ಸಸಿ ಮತ್ತೆ ಇನ್ನು 1 ವರ್ಷ ಬೆಳೆಸಿ ಇದಕ್ಕೆ NMK ಗೋಲ್ಡ್ ಅಥವಾ ನಮ್ಗೆ ಅರ್ಕಸಾನ ಬೇಕಂದ್ರೆ ಅರ್ಕಸಾನನು ತಂದು ನಮ್ಗೆ ಯಾವ್ದು ಬೇಕೋ ಅದು ಗ್ರಾಫ್ಟ್ ಮಾಡಿರ್ತೀವನ. ಇದು ಗ್ರಾಫ್ಟ್ ಮಾಡಿದ್ಮೇಲೆ 2-2.5 ತಿಂಗಳಿಗೆ ಇದನ್ನ ಓಪನ್ ಮಾಡ್ತೀವಿ. ಇದನ್ನ ಓಪನ್ ಮಾಡಿದ್ಮೇಲೆ ಜಾಯಿಂಟ್ ಆಗಿರ್ತದೆ. ಅದಾದ ತಕ್ಷಣ ಇನ್ನು ಡೈರೆಕ್ಟ್ ಆಗಿ ರೈತರು ಹೋಗಿ ಪ್ಲಾಂಟೇಶನ್ ಮಾಡ್ಕೋಬಹುದು. ಅದಾದ್ಮೇಲೆ ಇದು ಕಟಿಂಗು ಶೇಪು ಅವರೆಲ್ಲ ನೀಟಾಗಿ ಮಾಡ್ಕೋಬೇಕಾಗ್ತದೆ. ಇಳುವರಿ ಯಾವ ತರ ಇರುತ್ತೆ? ಇಳುವರಿ ಅದೇ ಹೇಳಿದ್ನಲ್ಲ, ನಾರ್ಮಲಿ ಹಚ್ಚಿದಾದ್ಮೇಲೆ 3 ವರ್ಷ ಆದ್ಮೇಲೆ ಹೋಗ್ಬೇಕು. ಎಕರೆಗೆ ಒಂದು 3-4 ಟನ್ 5 ಟನ್ವರೆಗೂ ನಿರೀಕ್ಷೆ ಇಟ್ಕೋಬಹುದು ಇದರಲ್ಲಿ ಸೀತಾಫಲದಲ್ಲಿ. ಈ ಕ್ರಾಪ್ ಮಾಡಿದ್ರೆ ಲಾಸ್ ಆಗೋದು ಅಥವಾ ಸೀತಾಫಲದಲ್ಲಿ ಲಾಸ್ ಬಹಳ ಕಡಿಮೆ ಸರ್. ಮೇಜರ್ ಆಗಿ ಫ್ಲವರ್ ಡ್ರಾಪ್ ಸಮಸ್ಯೆ ಬರ್ತದೆ. ಈ ವರ್ಷ ಫ್ಲವರ್ ಡ್ರಾಪ್ ಆಯ್ತಂದ್ರೆ ಅದು ಲಾಸ್ ಅನ್ನೋದೇ. ಫ್ಲವರ್ ಡ್ರಾಪ್ ಆಗದೆ ಇರೋ ರೀತಿ ಮಳೆಗಾಲದಲ್ಲಿ ಒಂದು ಮಳೆ ಬಿದ್ದ ತಕ್ಷಣ ಕಟಿಂಗ್ ಮಾಡ್ಕೊಂಡು ಹಿಡಿದ್ರೆ ಆಟೋಮೆಟಿಕ್ ನಾ ಹೇಳಿದ್ನಲ್ಲ 3 ಸ್ಟೇಜ್ ಫ್ಲವರ್ ಬರ್ತದೆ. 3 ಸ್ಟೇಜಲ್ಲಿ 1 ಸ್ಟೇಜ್ ಆದರೂ ಫ್ಲವರ್ ಸೆಟ್ ಮಾಡಿಸ್ಕೋಬೇಕು ನೀವು. ಅಂದ್ರೆ 3 ವರ್ಷ ಆದ್ಮೇಲೆ ಸೆಟ್ ಆಗ್ತದೆ ಸೀತಾಫಲ. ಇದು NMK ಗೋಲ್ಡ್ ಅಂತೇಳಿ ವೆರೈಟಿ. ಇದು NMK ಗೋಲ್ಡ್. ಇದು ಪ್ರಾಪರ್ ಎಲ್ಲಿ ಇದೆ ಅಣ್ಣ? ಇದು ಮಹಾರಾಷ್ಟ್ರ ಬಾರ್ಶಿ. ಇದು ಬಂದ್ಬಿಟ್ಟು ಆಮ್ಲಾ ಸರ್, ಬೆಟ್ಟದ ನೆಲೆ. ನಾರ್ಮಲಿ ಈಗ ಬೆಟ್ಟದ ನೆಲೆಗೂ ಸಾಕಷ್ಟು ಡಿಮ್ಯಾಂಡ್ ಬಂದೈತೆ. ಯಾಕಂದ್ರೆ ಮೆಡಿಸಿನಲ್ ವ್ಯಾಲ್ಯೂ ಎಲ್ಲ ಎಲ್ಲೇ ಕೇಳ್ರಿ ನೀವು. ಏನೋ ಒಂದು ತಲೆ ಕೂದಲು ಉದ್ರಾಕತ್ತದಂದ್ರೆ ಬೆಟ್ಟದ ನೆಲೆ ಜ್ಯೂಸ್ ಕೊಡ್ರಿ ಅಂತಾರೆ, ಅಥವಾ ಬೆಟ್ಟದ ನೆಲೆ ತಿನ್ನ ಅಂತಾರೆ. ಮಕ್ಕ ಗ್ಲೋ ಆಗವಲ್ದು ಅಂತಾರೆ, ಬೆಟ್ಟದ ನೆಲೆ ತಿನ್ರಿ ಅಂತಾರೆ. ಅಂದ್ರೆ ಬೆಟ್ಟದ ನೆಲೆದಷ್ಟು ಮೆಡಿಸಿನಲ್ ವ್ಯಾಲ್ಯೂ ಐತೆ. ಆ ಉದ್ದೇಶಕ್ಕೆ ಬೆಟ್ಟದ ನೆಲೆ ಫ್ಯೂಚರ್ ಕಮರ್ಷಿಯಲಿ ಕ್ರಾಪ್ ಸಾಕಷ್ಟು ಜನ ಮಾಡ್ತಿದ್ದಾರೆ. ಬಟ್ ಇದಕ್ಕೂ ಲೋ ಮೇಂಟೆನೆನ್ಸು. ಇದು ನಿಮಗೆ ನಿರೀಕ್ಷೆ ಇಟ್ಟಂಗೆ 1-1.5 ಲಕ್ಷ ಅಂತೂ ಇರ್ತದೆ. ಮೇಂಟೆನೆನ್ಸ್ ಇರೋದಿಲ್ಲ, ಔಷಧಿ ಇರೋದಿಲ್ಲ, ಸ್ಪ್ರೇ ಯಾವುದು ಇರೋದಿಲ್ಲ. ಆರಾಮ್ಸೆ ಮಾಡ್ಬೋದು. ಮಾರ್ಕೆಟು ಕೆಲವೊಂದಿಷ್ಟು ಏರಿಯಾದಲ್ಲಿದೆ. ಖರೀದಿ ಮಾಡುವಂಥ ವ್ಯಾಪಾರಸ್ಥರು ಕೆಲವೊಂದಿಷ್ಟು ಜನ ಪ್ರೊಸೆಸ್ ಮಾಡಿ ಮಾರ್ಕೆಟ್ ಮಾಡುವಂಥವ್ರು ಇದ್ದಾರೆ. ಅವ್ರಿಗೆ ಡೈರೆಕ್ಟ್ ಆಗಿ ನೀವು ಸಪ್ಲೈ ಮಾಡ್ಕೋಬಹುದು. ಇದು ಹೆಂಗ 1 ಎಕರೆ ಎಷ್ಟು ಕೊಡುತ್ತಾನೆ? ಇದು ನಾರ್ಮಲಿ ನಾವು 18 ಹಾಕೋಬೇಕಾಗ್ತದೆ. 1 ಎಕರೆಗೆ 120-150 ವರೆಗೂ ಪ್ಲಾಂಟೇಶನ್ ಮಾಡ್ಬೋದು. 1 ಎಕರೆ ಮಿನಿಮಮ್. ಹೌದು. ಇದನ್ನೆಲ್ಲ ಕಟಿಂಗ್ ಮಾಡಕ್ ಬರಂಗಿಲ್ಲ ಸರ್. ಕಟಿಂಗ್ ಮಾಡೋಕ್ ಬರೋದಿಲ್ಲ. ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಪ್ಲಾಂಟೇಶನ್ ದೊಡ್ಡ ಮರನೇ ಆಗೋದು. ಇದು ಬಟರ್ ಫ್ರೂಟ್ ಬಲ್ಬ್ ವೆರೈಟಿ ಅಂತ ಹೇಳಿ. ಬಟರ್ ಫ್ರೂಟ್ ಯಾಕಂದ್ರೆ ಅದೇ ತೋರಿಸಿದ್ನಲ್ಲ, ಬಲ್ಬ್ ವೆರೈಟಿಗೆ ಡಿಮ್ಯಾಂಡ್ ಸ್ವಲ್ಪ ಚೆನ್ನಾಗಿದೆ. ಈಗ ಹ್ಯಾಶ್ ಕೂಡ ಬಂದಿದೆ, ಹ್ಯಾಶ್ ಕೂಡ ಐತೆ. ಈಗ ಹ್ಯಾಶು ಸ್ವಲ್ಪ ಔಟ್ ಆಫ್ ಕಂಟ್ರಿ ಇದು. ಅದು ಸ್ವಲ್ಪ ತಿನ್ನೋದಕ್ಕೆ ಟೇಸ್ಟು ಇದಕ್ಕಿಂತ ಚೆನ್ನಾಗಿರ್ತದೆ. ಬಟ್ ಇದು ಡೈರೆಕ್ಟ್ ಹಸಿ ಇದ್ದಾಗ ತಿನ್ನಕ್ಕೆ ಹೋದ್ರೆ ಸ್ವಲ್ಪ ಹಣ್ಣಾದ್ಮೇಲೆ ಡೈರೆಕ್ಟಾಗಿ ತಿನ್ನಕ್ಕೆ ಹೋದ್ರೆ ಸ್ವಲ್ಪ ಲೈಟಾಗಿ ಕಹಿ ಬರ್ಬೋ ಚಾನ್ಸಸ್ ಇರ್ತದೆ. ಆ ಹ್ಯಾಶು ಬೆಣ್ಣೆ ತಿನ್ನಂಗೆ ಟೇಸ್ಟ್ ಬರ್ತದೆ ಹ್ಯಾಶು. ಇದು ಚೆನ್ನಾಗಿದೆ. ಈಗ ಲೋಕಲ್ ಮಾರ್ಕೆಟಲ್ಲೆಲ್ಲ ಓಡ್ತಿದೆ, ಏನು ಸಮಸ್ಯೆ ಇಲ್ಲ. ಇದೇನು ರೇಟ್ ಬೀಳ್ತಾನ? ಇದು 150 ಬೀಳ್ತದೆ, 180 ಬೀಳ್ತದೆ. ಪ್ಲಾಂಟ್ಸ್ ಮೇಲೆ ಸರ್, ಐ ಮೀನ್ಸ್ ಬ್ಯಾಗ್ ಸೈಜ್ ಮೇಲೆ. ಬ್ಯಾಗ್ ಸೈಜ್ ಮೇಲೆ ಮಾಡ್ತೀವಿ. ಇದು ಮಿರಾಕಲ್ ಫ್ರೂಟ್ ಅಂತ ಹೇಳಿ. ಇದು ಮಿರಾಕಲ್ ಫ್ರೂಟ್ ಅಂತೇಳಿ. ಏನು ವೆರೈಟಿ? ಇದು ಮಿರಾಕಲ್ ಫ್ರೂಟ್ ಅಂದ್ರೆ ಹೆಸರಲ್ಲೇ ಐತೆ ಮಿರಾಕಲ್. ಅಂದ್ರೆ ಈಗ ನಾವು ಏನೋ ಈ ಹಣ್ಣು ತಿಂದು ಏನೇ ನೀವು ಹುಳಿ ತಿಂದ್ರು ಅದು ಸ್ವೀಟ್ ಆಗಿ ಕನ್ವರ್ಟ್ ಆಗ್ತದೆ. ಏನೇ ಹುಳಿ ತಿಂದ್ರು ಅದು ನಿಮ್ಗೆ, ಈಗ ನೀವು ನಿಂಬೆಹಣ್ಣು ಇದನ್ನ ತಿಂದು ನಿಂಬೆಹಣ್ಣು ತಿಂದ್ರು ನಿಮ್ಗೆ ಮೋಸಂಬಿ ತಿನ್ನಂಗೆ ಆಗ್ತದೆ. ಹುಣಸೆ ಹಣ್ಣು ತಿಂದ್ರು ನಿಮ್ಗೆ ಸ್ವೀಟೇ ಅನಿಸ್ತದೆ, ಹುಳಿ ಅನ್ಸೋದಿಲ್ಲ. ಇದು ಅದಕ್ಕಾಗಿ ಮಿರಾಕಲ್ ಫ್ರೂಟ್ ಅಂತ ಹೇಳಿ. ಇದು ಏನು ಬೀಳ್ತಾನ ರೇಟು? ಇದು 450 ಏನೋ ಬೀಳ್ತದೆ. 450 ಅಣ್ಣ. ಇದು ಎಲ್ಲಿಂದ ತಗೊಂಡ್ಬರ್ತೀರ ಅಣ್ಣ? ಇಲ್ಲ, ಈ ಕೆಲವೊಂದಿಷ್ಟು ನಾವೇ ಪ್ರೊಡಕ್ಷನ್ ಮಾಡ್ತೀವಿ. ಆಲ್ರೆಡಿ ಇಲ್ಲೇ ಕಾಯಿ ಹಣ್ಣು ಬಿಟ್ಟಿದೆ ಅಣ್ಣ. ಹೌದಲ್ಲ? ಇದೆಯಲ್ಲ ಅಣ್ಣ? ಇಲ್ಲಿದೆ ನೋಡಿ. ಇದೆಯಲ್ಲ ಅಣ್ಣ ಇದು? ಹೌದು, ಇದು ಮಿರಾಕಲ್ ಫ್ರೂಟ್. ಇಷ್ಟೇ ಸೈಜ್ ಅಣ್ಣ? ಇನ್ನು ಸೈಜ್ ಬರ್ತದೆ?
ಮಾಮೂಲಿ ಇದು ಇದಣ್ಣ ಇದು ಇದು ಸಪೋಟಾನ ಸಪೋರ್ಟ್ ಅಣ್ಣ ಇದು ಸಪೋಟ. ಇದು ಬಂದ್ಬಿಟ್ಟು ಬ್ಲಾಕ್ ಮ್ಯಾಂಗೋ ಅಂತ ಹೇಳಿ, ಬ್ಲಾಕ್ ಮ್ಯಾಂಗೋ ಅಂತ ಹೇಳಿ ಕಸ್ತೂರಿ ಬ್ಲಾಕ್ ಮ್ಯಾಂಗೋ ಅಂತ ಹೇಳಿ. ಇದ್ರ ವಿಶೇಷ ಏನಂದ್ರೆ ಪೂರ್ಣ ಬ್ಲಾಕ್ ಇರ್ತದೆ. ಪೂರ್ತಿ ಮಾವು ಬ್ಲಾಕ್ ಪೂರ್ಣ ಅಣ್ಣ black. ಇಲ್ಲಿ ಇದೆಯಲ್ಲ ಈ ತರ ಮಾವು ಇದೆ ನೋಡಿ, ಪೂರ್ಣ ಹೊರಗಡೆ ಎಲ್ಲ ಬ್ಲಾಕ್ ಬರ್ತದೆ. ಇದು ಹಣ್ಣು ಯಾವ ತರ ಸ್ವೀಟ್ ಇರುತ್ತೆ ಸ್ವೀಟ್ ಇರ್ತದೆ ಹೊಸ ವೆರೈಟಿ, ಪೂರ್ಣ ಬ್ಲಾಕ್ ಬರ್ತದೆ. ಬ್ಲಾಕ್ ಇರೋದ್ರಿಂದನೇ ಇದೊಂದು ಅಟ್ರಾಕ್ಷನ್ ಬೇರೆನೆ ಇರ್ತದೆ. ಇದು ಮೂಲದಲ್ಲಿ ಇದಣ್ಣ ಇದು ಮೂಲತಃ ಥೈಲ್ಯಾಂಡ್ ಸರ್. ಥೈಲ್ಯಾಂಡ್ ಇದೇನ್ ರೇಟ್ ಬೀಳ್ತಣ್ಣ ಇದು ಬ್ಲಾಕ್ ಅದು 1800 rupees 800 rupees ಬೀಳ್ತದೆ. ಈ ನಮ್ಮ ಈ ಕಡೆ ಬೆಳೆಗೆ ಬರುತ್ತಣ್ಣ ಇದು ಬರ್ತದೆ 200% ಬರ್ತದೆ ಸರ್, ಬರ್ತದೆ. ಬಟ್ ಅದೆಲ್ಲ ಕಮರ್ಷಿಯಲಿ ಯಾವ ರೀತಿ ಆಗ್ತದೋ ಮುಂದೆ ನೋಡ್ಬೇಕಾಗ್ತದೆ. ಬಟ್ ಇಂಥವೆಲ್ಲ ಏನಾಗ್ತದೆ ಅಂದ್ರೆ 1, 2, 5, 10 ಮನೆ ಪರ್ಪಸ್ ಅದು ನಿಮ್ಗೆ ಸೆಟ್ ಆಯ್ತು, ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂದ್ರೆ ನೀವು ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಹನುಮಾನ್ ಫಲಾನ. ಹನುಮಾನ್ ಫಲ ಈ ಸಿಸ್ಟಮ್ ಅಲ್ಲಿ ಬರ್ತದೆ. ಬಟ್ ಇದು ಕೈ ಸೈಜು ಆಕಾರ ಬೇಕಾದ್ರೆ ಇರ್ತದೆ, ದೊಡ್ಡ ಸೈಜ್ ಬರ್ತದೆ. ಹನುಮಾನ್ ಫಲನು ಕಮರ್ಷಿಯಲಿನೂ ಮಾಡ್ಕೋಬಹುದು ನಾವು, ಬಹಳ ಚೆನ್ನಾಗಿದೆ. ಇದು ಯಾವ ತರ ಯೂಸಸ್ ಏನಿರುತ್ತೆ? ಸೀತಾಫಲದೇನು ಸೇಮ್ ಕಂಟೆಂಟ್ ಇರ್ತದೆ, ಸೇಮೇ ಬರ್ತದೆ. ಬ್ರಿಕ್ಸ್ ಸೀತಾಫಲಕ್ಕಿಂತ ಜಾಸ್ತಿ ಇರ್ತದೆ, ಅಂದ್ರೆ ಸ್ವೀಟ್ನೆಸ್ ಸೀತಾಫಲಕ್ಕಿಂತ ಜಾಸ್ತಿ ಇರ್ತದೆ. ಅದು ಬಂದ್ಬಿಟ್ಟು ಗೋಡಂಬಿಯನ ಕ್ಯಾಶು ಗೋಡಂಬಿ. ಇದು ಆ ಕಡೆ ಆಪಲ್ ಬರ್ ಖಾಲಿ ಆಗಿದೆ. ಇದು ಚಕೋತಾನ, ಅದು ಚಕೋತಾನ ಇದು ಚಕೋತ. ಇದೇನ್ ರೇಟ್ ಇದೆ ಚಕೋತ? ಚಕೋತ 120 rupees ಏನೋ ಇದೆ. 120 ಅಣ್ಣ. ಇದು ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬರ್ತದೆ. ಆದಷ್ಟು ನಮ್ಮ ಚಕೋತ ಎಲ್ಲ ನಾವು ನೋಡೋದು ಈ ತುಮಕೂರು ಆ ಕಡೆ ಜಾಸ್ತಿ ನೋಡ್ತೀವಿ. ಬರ್ತದೆ ನಮ್ಮಲ್ಲಿ, ಅದು ಸಿಟ್ರಸ್ ಫ್ಯಾಮಿಲಿ ಸೇರಿದ್ರೆ ನಮ್ಮಲ್ಲಿ ಬರ್ತದೆ. ಇದು ಮೆಕ್ಡೋಮಿಯಾನ ಈ 3000 ನಟ್ಸ್, ಈ ಗೋಡಂಬಿ ಟೈಪ್ ನಟ್ಸ್ ಮಾರ್ತದೆ, ನೀವು ಕೇಳಿರ್ಬೇಕು. ಹೌದೌದು. ಆ ನಟ್ಸ್ ಇದು ಬಹಳ ಡಿಮ್ಯಾಂಡ್ ಇರೋ ಇದು ನಟ್ಸ್ ಇದೆ ಸದ್ಯ. ಸಾಕಷ್ಟು ಜನ ಮಾಡ್ತಿದ್ದಾರೆ ಕಮರ್ಷಿಯಲಿ. ಬಟ್ ಕಮರ್ಷಿಯಲಿ ಇನ್ನೂ ಯಾರೂ ಬೆಳೆದು ಮಾರ್ಕೆಟಿಗೆ ಕಳಿಸಿದವ್ರು ಯಾರೂ ಇಲ್ಲ. ನಾ ಹೇಳೋ ಸಜೆಷನ್ ಅಂದರೆ ಕಮರ್ಷಿಯಲಿ ಅಷ್ಟು ದೊಡ್ಡ ಪ್ರಮಾಣ ಮಾಡೋಕ್ಕಿಂತ ಸ್ವಲ್ಪ ಪ್ರಮಾಣ ಮಾಡಿ ಮುಂದೆ ಹೋಗ್ರಿ ಅಂತೇಳಿ. ಯಾಕಂದರೆ 1,03,000 kg ಹೋಗ್ತದೆ, 1,00,000 ಬರ್ತದೆ ಅಂತೇಳಿ ಅನ್ಕೊಂಡು ನಾವು ಹೋದ್ರೆ ಅದೇ ಮುಂದೆ ಮಾರ್ಕೆಟ್ ಯಾವ ರೀತಿ ಇರ್ತದೆ ಅದನ್ನು ಸ್ವಲ್ಪ ಸ್ಟಡಿ ಮಾಡಬೇಕು. ಅದನ್ನ ನೋಡ್ಕೊಂಡು ಮಾಡಿದ್ರೆ ಭಾಳ ಬೆಸ್ಟ್ ಅನ್ನ. ಇದು ಲಿಚ್ಚಿ ಲಿಚ್ಚಿ ಭಾಳಷ್ಟು ಚೆನ್ನಾಗಿದೆ. ಬಟ್ ನಮ್ಮಲ್ಲಿ ಟ್ರಯಲ್ ಆ್ಯಂಡ್ ಎರರ್, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಇರ್ತದಲ್ಲ, ಸ್ವಲ್ಪ ಸೇಡಲ್ಲಿ ಹಾಕೋಬೇಕಾಗ್ತದೆ. ಇದು ಬಂದ್ಬಿಟ್ಟು ಲಕ್ಷ್ಮಣ ಫಲ ನೋಡಿದ್ರಲ್ಲ, ದೊಡ್ಡ ಹಣ್ಣು. ಇದು ಲಕ್ಷ್ಮಣ ಫಲ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಸ್ವಲ್ಪ ಎಲ್ಲ ಥರನೂ ಇರಲಿ ಅನ್ನೋ ಉದ್ದೇಶಕ್ಕೆ ಅವು ಇಟ್ಟಿರೋದನ. ಇಲ್ಲಿ ಇದು ಬಂದ್ಬಿಟ್ಟು ಇದು ಸ್ಟಾರ್ ಫ್ರೂಟ್ ಅನ್ನ. ಸ್ಟಾರ್ ಫ್ರೂಟ್ಸ್ ತಿನ್ಕೊಂಡ್ವಲ್ಲ ಅದು. ಇದು ಸ್ಟಾರ್ ಫ್ರೂಟ್. ಇದೇನ್ ರೇಟ್ ಬರುತ್ತಣ್ಣ? ಇದು ಸ್ಟಾರ್ ಫ್ರೂಟು 120 rupees ಬೀಳ್ತದೆ. 120 ಅಣ್ಣ. ಈ ಬಲ್ಕ್ ಅಲ್ಲಿ ತಗೊಂಡ್ರೆ ಈಗ ಒಂದು 200, 300 ಅಥವಾ ಒಂದು 500, 1000 ತಗೊಂಡ್ರೆ ಬಲ್ಕ್ ರೇಟ್ ರೇಟ್ ಏನೋ ಕಡಿಮೆ ಇರುತ್ತೆ ಅಣ್ಣ? ಇದು ಹೋಲ್ಸೇಲ್ ರೇಟೇ ಇರ್ತದೆ. ಹೋಲ್ಸೇಲ್ ರೇಟ್ ಇದು ವುಡ್ ಆಪಲ್ ಅಣ್ಣ. ಬೆಲ್ಲದ ಹಣ್ಣು. ಬೇಲ್ತನ್ನು, ಯಾಕಂದ್ರೆ ನಿಮ್ ಕಡೆ ಎಲ್ಲ ಹಗರಿ ಬೊಮ್ಮನಳ್ಳಿ ಆ ಸೈಡ್ ಎಲ್ಲ ಸಾಕಷ್ಟು ಬೆಳಿತಾರೆ, ಸಾಕಷ್ಟು ಚೆನ್ನಾಗಿ ಬೆಳಿತಾರೆ ನಮ್ಮ ಕಡೆ. ಬಟ್ ಅದು ಗುಡ್ಗಾಡದಲ್ಲಿ ಅಲ್ಲಿ ಇಲ್ಲಿ ಇದೇ ಇರ್ತದೆ, ಕಮರ್ಷಿಯಲಿ ಮಾಡ್ಲಿಲ್ಲ ಅಂತ. ಬಟ್ ಈಗ ಕಮರ್ಷಿಯಲಿನೂ ಇದನ್ನ ಮಾಡ್ಬೇಕಾಗ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಏನಾಗ್ತಿತ್ತು ಅಂದ್ರೆ ಮೊದ್ಲೆಲ್ಲ ನಮ್ ತೋಟದ ಬದುವಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಗಿಡ ಇದ್ರೆ ಊರಿಗೆ ಆಗ್ತಿತ್ತು. ಊರಲ್ಲಿ ಒಂದೇ ಗಿಡ ಇದ್ರೆ ಊರಿಗೆ ನಾವು ವುಡ್ ಆಪಲ್ ಕೊಡ್ತಿದ್ವಿ. ಬಟ್ ಈ ಸದ್ಯ ಹೆಂಗಾಗಿದೆ ಅಂದ್ರೆ ಬದುವಿಲ್ಲಿರೋ ಗಿಡನು ಕಿತ್ತಗಿತಿದೀವಿ ನಾವು, ಯಾಕಂದ್ರೆ ಅಲ್ಲೇ ಏನೋ ಬೆಳೆ ಬರ್ತದೆ ಅನ್ನೋ ಉದ್ದೇಶಕ್ಕೆ. ಬಟ್ ಇದ್ರಂತ ನ್ಯೂಟ್ರಿಯನ್ಸ್ ಯಾವ್ದ್ರಲ್ಲೂ ಇಲ್ಲ. ಯಾಕಂದ್ರೆ ಡೈಜೆಷನ್ಗೆ ಆಗ್ಲಿ, ಈಗ ನಿಮ್ದು ಮೌತ್ ವಾಶ್ಗೆ ಆಗ್ಲಿ, ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕಾಗ್ಲಿ, ಎಲ್ಲದಕ್ಕೂ ಹೆಲ್ಪ್ಫುಲ್ ನಮ್ಮ ವುಡ್ ಆಪಲ್. ಆ ಉದ್ದೇಶಕ್ಕೆ ಇದು ಬಹಳ ಬೆಸ್ಟ್ ಐತೆ. ಇದನ್ನ ಕಮರ್ಷಿಯಲಿ ಮಾಡಕ್ ಆಗ್ಲಿಲ್ಲ ಅಂದ್ರೂ, ಕಮರ್ಷಿಯಲಿ ಮಾಡಿ ನೀವು ಬೈ ಪ್ರೊಡಕ್ಟ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ನೀವು 1-2 ಗಿಡನೋ 4 ಗಿಡನೋ ಹಾಕೊಂಡು ಬಿಟ್ರೆ ಬಹಳ ಬೆಸ್ಟ್ ಹಣ್ಣು. ಈಗ ಇದಕ್ಕೂ ಮಾರ್ಕೆಟಿಂಗ್ ಇದೆಯಣ್ಣ? ಈಗ ಮಾರ್ಕೆಟಿಂಗು ಡೈರೆಕ್ಟ್ ಆಗಿ ಮಾರ್ಕೆಟ್ ಸ್ವಲ್ಪ ಕಡಿಮೆ ಐತನ. ಯಾಕಂದ್ರೆ ಇದನ್ನ ಏನೈತೆ ಡೈರೆಕ್ಟ್ ತಿನ್ನಕ್ ಬರಂಗಿಲ್ಲ, ಪ್ರೊಸೆಸ್ ಮಾಡಿ ತಿನ್ಬೇಕು. ಬೆಲ್ಲನೋ ಉಪ್ಪನೋ ಅಥವಾ ಹಾಕೊಂಡು ತಿನ್ಬೇಕು, ಇಲ್ಲ ಪ್ರೊಸೆಸ್ ಮಾಡೋರ ಹತ್ರ ಯಾರಾದ್ರೂ ಕೊಡಬೇಕು. ಈಗ ನಾವು ಪ್ರೊಸೆಸ್ ಇದರಲ್ಲಿ ಇದ್ದೀವಿ, ಪ್ರೊಸೆಸಿಂಗ್ ಮಾಡಿ ಏನು ಮಾಡ್ಬೇಕಂತೇಳಿ ಇನ್ನು ಟ್ರಯಲ್ ಆ್ಯಂಡ್ ಎರರ್ ಬೇಸಲ್ಲಿ ಇದ್ದೀವಿ. ಮತ್ತೆ ನೋಡೋಣ, ಮತ್ತೆ ಅದು ಕಮರ್ಷಿಯಲಿ ಸಾಕಷ್ಟು ಜನ ಮಾಡ್ತಿದ್ದಾರೆ. ಈಗ ಅವ್ರಿಗೆ ನೀವು ಡೈರೆಕ್ಟ್ ಆಗಿ ಸಪ್ಲೈ ಮಾಡ್ಬೋದು. ಸಿಟಿಯಲ್ಲಿ ಐತೆ, ಬಟ್ ದೊಡ್ಡ ಮಾರ್ಕೆಟ್ ಇಲ್ಲ. ಅದಕ್ಕೆ ನಾನು ಹೇಳಿದೆ ಇದನ್ನ ಸ್ವಲ್ಪ ಪ್ರಮಾಣ ಹಾಕೊಂಡು ನೀವು ಬೈ ಪ್ರಾಡಕ್ಟ್ ಏನಾದರೂ ಮಾಡ್ತೀನಿ ಅಂದರೆ, ಜ್ಯೂಸು, ಜಾಮು, ಜೆಲ್ಲಿನೋ ಏನೋ ಮಾಡ್ತೀನಿ ಅಂದರೆ ಇದ್ರ ಮೇಲೆ ಬಹಳ ಬೆಸ್ಟ್ ಮೂವ್ಮೆಂಟ್ ಆಗ್ತದೆ. ಇದೇನು ಬೀಳ್ತಾನ ರೇಟ್? ಇದು 180 ಬೀಳ್ತದೆ. 180 ಅಣ್ಣ. ಇದು ಬಂದ್ಬಿಟ್ಟು ವೈಟ್ ಜಾಮೂನ್ ಅಣ್ಣ. ವೈಟ್ ಜಾಮೂನ್ ಬಿಳಿ ನೇರಳೆ, ಬಿಳಿ ನೇರಳೆ. ಇದು ಬಹಳ ಚೆನ್ನಾಗಿರ್ತದೆ. ಸೈಜ್ ನೀವು ಅಲ್ಲಿ ಸೈಜ್ ಕಾಣ್ಲಿಲ್ಲ ನಿಮ್ಗೆ, ಹೌದು, ಈ ಸೈಜಲ್ಲಿ ಬರ್ತದೆ ವೈಟ್ ಜಾಮೂನು. ಈಗ ಆಕ್ಚುಲಿ ಇದು ಫ್ಲವರ್ ಏನಾಗಿದೆ, ಈಗ ಆಲ್ರೆಡಿ ಫ್ಲವರ್ ಪ್ಲಾಂಟ್ ಅಂದ್ರೂ ಫ್ಲವರ್ ಬಂದೇ ಬಿಡ್ತದೆ.
ಇದು ಎಷ್ಟು ದಿವಸಕ್ಕೆ ಬರುತ್ತಣ್ಣ ಇದು? ಇದು ನಿಮ್ಗೆ ಅದೇ ಈಗ ಫ್ಲವರ್ ಇದೆ ಅಂದ್ರೆ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆದ್ಮೇಲೆ ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು 2 ವರ್ಷಕ್ಕೆ ಬಿಡ್ಬೋದನ್ನ. ಇದು ಬಂದ್ಬಿಟ್ಟು ಬ್ಲಾಕ್ ಜಾಮೂನ್, ಜಮ್ನೇರಳೆ ತಾಯಿ ಬ್ಲಾಕ್ ಜಾಮೂನ್ ಅಂತೇಳಿ ದಪ್ಪ ಬರ್ತದೆ. ಕೀಪಿಂಗ್ ಕ್ವಾಲಿಟಿ ಅಲ್ಲಿ ಪ್ಲಾಂಟೇಶನ್ ನೋಡಿದ್ರಲ್ಲ ಆ ಸಿಸ್ಟಮ್ ಅಲ್ಲಿ ಬರ್ತದೆ. ಆ ಕಡೆ ಬಂದ್ಬಿಟ್ಟು ಇದು ಮಿಯಾಜಾಕಿ ಮ್ಯಾಂಗೋನ. ಇದು ಯಾವ್ದು? ಮಿಯಾಜಾಕಿ ಅಂತ ಇದು 3 ಲಕ್ಷ ರೂಪಾಯಿ ಪರ್ ಕೆಜಿ ಸೇಲ್ಸ್ ಆಗಿದೆ ಅಂತೇಳಿ ಕೇಳಿರ್ತೀವಿ ಅಲ್ಲಿ ಇಲ್ಲಿ. ಇದ್ರದ್ದು ಕೆಜಿಗೆ 3 ಲಕ್ಷ, ಜಪಾನ್ ಹೊರೈಟಿ ಕೆಜಿಗೆ 3 ಲಕ್ಷ ರೂಪಾಯಿ ಕೆಜಿಗೆ ಸೇಲ್ ಆಗಿದೆ ಅಂತ ಹೇಳಿ ಆ ಹೊರೈಟಿನ. ಇದು ಬಹಳ ಚೆನ್ನಾಗಿದೆ. ಬಟ್ ನೀವು ಕಮರ್ಷಿಯಲಿ ಮಾಡೋಕ್ಕಿಂತ 1-2 ಹಾಕೊಳ್ಳೋದು ಬಹಳ ಬೆಸ್ಟ್. ಯಾಕಂದ್ರೆ ನಾವು 3 ಲಕ್ಷ ಗಳಿಸ್ತೀವಿ ಅನ್ನೋಕ್ಕಿಂತ ಇಲ್ಲಿ ಅಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡೋರು ಇರಂಗಿಲ್ಲ. ಯಾಕಂದ್ರೆ 3 ಲಕ್ಷ ಕೊಟ್ಟು ತಗೋತಾರಂದ್ರೆ ಅದೊಂದ್ಸಾರಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಆಗಿರ್ತದೆ. ಎರಡನೇದು ಏನಾಗಿರ್ತದೆ, ಅದನ್ನೆಲ್ಲ ಅಷ್ಟು ಪ್ರೊಸೆಸ್ ಆಗಿರ್ತದೆ. ಯಾವುದೋ ಕಾಯಿನೂ ಕೈಯಿಂದ ಟಚ್ ಆಗಲ, ಯಾವುದು ಕೆಮಿಕಲ್ ಇರಲಾರ್ದೆ ಡೈರೆಕ್ಟ್ ಮಾರ್ಕೆಟ್ ಹೋಗಿರ್ತದೆ. ಅದಕ್ಕೆಲ್ಲ ಸಾಕಷ್ಟು ಪ್ರೊಸೆಸ್ ಆಗಿರ್ತದೆ. ಹ್ಯಾಂಡ್ ಟಚ್ ವಿತೌಟ್ ಯಾರ್ದು ಹ್ಯಾಂಡ್ ಟಚ್ ಆಗಲೇ ಡೈರೆಕ್ಟ್ ಕಸ್ಟಮರ್ ಹತ್ರ ಹೋಗಿರ್ತದೆ. ಆ ಮೆಥಡಲ್ಲಿ ಮಾಡಿರೋದ್ರಿಂದ, ಹೊರಗಡೆ ಗಾಳಿ ಸಂಪರ್ಕ ಇರಲಾರ್ದೆ ಮಾಡಿರೋದ್ರಿಂದ, ಅಲ್ಲಿ ನೀವು ಕವರ್ ಹಾಕಿದ್ರಲ್ಲ ಅಲ್ಲಲ್ಲ, ಅಲ್ಲಿ ಜಪಾನ್ದಲ್ಲಿ ಏನ್ ಮಾಡ್ತಾರೆ ಆ ಸಿಸ್ಟಮ್ ಅಲ್ಲಿ ಮಾಡೋದ್ರಿಂದ ಆ ಪ್ರೈಸ್ ಸಿಗ್ತದೆ ಅವ್ರಿಗೆ. ಇಲ್ಲಿ ನಾವು ಓಪನ್ ಅಲ್ಲಿ ಮಾಡೋದ್ರಿಂದ ಬೇರೆ ಮಾವಿಗಿಂತ ಒಂದು 10 ರೂಪಾಯಿ ಜಾಸ್ತಿ ನಿರೀಕ್ಷೆ ಮಾಡ್ಕೋಬಹುದು. ಈಗ ನಾವು 200-300 ಜಾಸ್ತಿ ಅಂತೀವಿ, 1 ಲಕ್ಷ ಅಂದ್ರೆ ಇಲ್ಲ. ಮೊನ್ನೆ ಒಬ್ರು ಯಾರು ಹೇಳ್ತಿದ್ರು, ಅಲ್ರಿ ಅದೊಂದ್ ಗಿಡ ಹಚ್ಚಿ ಅದೊಂದ್ ಕಾಯಿ ತಿಂದ್ರೆ 3 ಲಕ್ಷದ ಕಾಯಿ ತಿಂದಿವತ್ತಿರೋ ಖುಷಿ ಪಡೋದು ಅಂತೇಳಿ. ಇದು ವಿಯೆಟ್ನಾಂ ಅರ್ಲಿ ಅಂತ ಹೇಳಿ ಈ ಭಾಗ ಬಹಳ ಬೇಗ ಸ್ಟಾರ್ಟ್ ಆಗ್ತದೆ. ಇದು ಕಾಯಿನೇನ ಈಗ ಇಲ್ಲಿದೆ ನೋಡಿ. ಕಾಯಿ ಇಷ್ಟು ಬೇಗ ಬಂದ್ಬಿಡ್ತಾನೆ, ಚಿಕ್ಕ ಗಿಡದಲ್ಲೇ ಕಾಯಿ ಸ್ಟಾರ್ಟ್ ಆಗಿಬಿಡ್ತದೆ. ಬಹಳ ಬೇಗ ಅರ್ಲಿ ವೆರೈಟಿ. ಟೇಸ್ಟ್ ಚೆನ್ನಾಗಿರ್ತದೆ. ಮೀಡಿಯಂ ಸೈಜ್ ಅಲ್ಲಿ ಇರ್ತದೆ. ಮತ್ತೆ ತೊಳೆನೂ ಚೆನ್ನಾಗಿರ್ತದೆ ತಿನ್ನೋದಕ್ಕೆಲ್ಲ ಟೇಸ್ಟ್. ಬಟ್ ನಮ್ಮ ಭಾಗದಲ್ಲಿ ಚೆನ್ನಾಗಿ ಸೆಟ್ ಆಗಿದೆ. ಯಾಕಂದ್ರೆ ಈಗ ನಾವೆಲ್ಲ ನೋಡೋದು ಈ ತುಮಕೂರು ಆಗ್ಲಿ, ಹಾಸನ ಆಗ್ಲಿ, ಆ ಕಡೆ ಬೆಲ್ಟ್ ಅಲ್ಲಿ ಇದನ್ನ ಹಲಸೆಲ್ಲ ಜಾಸ್ತಿ ನೋಡ್ತೀವಿ, ಕೇರಳ ಭಾಗದಲ್ಲಾಗ್ಲಿ. ಬಟ್ ಇಲ್ಲಿ ಹಲಸು ಬರ್ತದೆ ಕೆಲವೊಂದಿಷ್ಟು ವೆರೈಟಿ. ನಾನು ಕೆಲವೊಂದಿಷ್ಟು ವೆರೈಟಿ ಹಾಕಿದೀವಿ ಅಲ್ಲಿ ಕೆಳಗಡೆ. ಆದ್ರೆ ಕೆಲವೊಂದಿಷ್ಟು ವೆರೈಟಿಯಲ್ಲಿ ಡೆವಲಪ್ಮೆಂಟ್ ಇಲ್ಲ, ಕೆಲವೊಂದಿಷ್ಟು ವೆರೈಟಿ. ಇನ್ನು ಕೆಲವೊಂದಿಷ್ಟು ವೆರೈಟಿ ಡೆವಲಪ್ಮೆಂಟ್ ಫ್ರೂಟ್ಸ್ ಸೆಟ್ ಇದೆ. ಅದರಲ್ಲಿ ಈ ವಿಯೆಟ್ನಾಂ ಅರ್ಲಿ ನನ್ನ ಪ್ರಕಾರ ಚೆನ್ನಾಗಿ ಸೆಟ್ ಆಗ್ತಿದೆ. ಚೆನ್ನಾಗಿ ಭಾಗಕ್ಕೆ ಬರ್ತಾ ಇದೆ. ಆಪಲ್ ಅನ್ನ, ಇದು ಆಪಲ್ ಇದೇನು ರೇಟ್ ಅಣ್ಣ ಇದು ಆಪಲ್? ಅದು 250 ಐತಣ್ಣ. 250 ಅಣ್ಣ. ಇದು ಇಲ್ಲಿ ನೀವು ಟ್ರಯಲ್ ಮಾಡಿದ್ರಣ್ಣ? ಇದು ಅಲ್ಲ, ಟ್ರಯಲ್ ಮಾಡಿದ್ವಿ ಅಣ್ಣ. ಮೇಜರ್ ಆಗಿ ಅದನ್ನ ಹೇಳಿದ್ನಲ್ಲ, ರೂಟ್ ರಾಟು ಸ್ಟೆಮ್ ರಾಟು ಬಹಳ ಅಂದ್ರೆ ಬಹಳ ಕಾಡತ್ರಿ ಅಣ್ಣ. ಅದಕ್ಕೆ ಆ ಉದ್ದೇಶಕ್ಕೆ ಅದನ್ನ ಸ್ವಲ್ಪ ಈ ಕಮರ್ಷಿಯಲಿ ಮಾಡೋಕ್ಕಿಂತ ಸ್ವಲ್ಪ ಪ್ರಮಾಣ ಹಾಕೊಂಡು ಟ್ರಯಲ್ ಬೇಸ್ ಹೋಗಿ ಮಾಡೋದು ಬಹಳ ಸೂಕ್ತ ಅಂತ. 4-5 ಸುಮ್ಮನೆ ದುಡ್ಡು ಐತೆ ಅಂತೇಳಿ ಹಾಕಿ ಖರ್ಚು ಮಾಡೋಕ್ಕಿಂತ, ಯಾಕಂದ್ರೆ ನಾವು ಅದರಲ್ಲಿ 2 ವರ್ಷ ಬಹಳ ಚೆನ್ನಾಗಿ ಇಳ್ದು ನೋಡಿದ್ವಿ. ಇನ್ನು ಲಾಸ್ಟ್ ಇಯರ್ದಿಂದ ಸಸಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದು ಕಂಟ್ರೋಲ್ ಸಿಗ್ತಾ ಇಲ್ಲ. ರೂಟ್ ರಾಟು ಸ್ಟೆಮ್ ರಾಟು ಬಹಳ ಕಂಟ್ರೋಲ್ ಬಂತು. ಅದಾದ ತಕ್ಷಣ ತೆಗೆದು ರೀಪ್ಲಾಂಟೇಶನ್ ಮಾಡ್ಬೇಕನ್ನೋ ಉದ್ದೇಶದಲ್ಲಿ ಇದೀವಿ ನಾವು. ಇದು ಮಲೇಷಿಯನ್ ಡಾರ್ಕ್ ಗ್ರೀನ್ ಅಂತ ಹೇಳ್ರಿ ನಾ, ತೆಂಗು. ಈ ತೆಂಗು ಅಣ್ಣ ಇದು? ಮಲೇಷಿಯನ್ ಡಾರ್ಕ್ ಗ್ರೀನ್ ಅಂತ ಹೇಳಿ. ಮೀನ್ಸ್ ಇದು ಬಹಳ ಬೇಗ ಸ್ಟಾರ್ಟ್ ಆಗ್ತದೆ. ಹೈಬ್ರಿಡ್ ವೆರೈಟಿ 3 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. ಕಾಯಿ ಸೈಜ್ ಎಲ್ಲ ಬಹಳ ಚೆನ್ನಾಗಿರ್ತದೆ. ಇದು ಒಂದು 5 ಫೀಟ್ ಕೆಳಗಡೆನೆ ಕಾಯಿ ಸ್ಟಾರ್ಟ್ ಆಗ್ತದೆ. 3 ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗ್ತದೆ. ನೀವೆಲ್ಲ ಡಾರ್ಕ್ ವೆರೈಟಿ ಗಿಡ ತಳಿ ನೋಡಿರ್ತೀರಲ್ಲ ಕೆಳಗಡೆ ಕಾಯಿಗೆ. ಇದು ಮಲೇಷಿಯನ್ ಡಾರ್ಕ್ ಗ್ರೀನ್ ಅಂತ ಹೇಳಿ ಬಹಳ ಬೆಸ್ಟ್ ವೆರೈಟಿ. ಹೈಟ್ ಅಂದ್ರೆ ಗಿಡ ಬೆಳೀತದೆ ಬಟ್ ಕೆಳಗಡೆಯಿಂದ ಸ್ಟಾರ್ಟ್ ಆಗ್ತದೆ. ಗಿಡ ನಿಮ್ಗೆ ಟಾಲ್ ವೆರೈಟಿ ನಿಮ್ಗೆ 10 ವರ್ಷಕ್ಕೆ ಏನ್ ಬೆಳೀತದೆ, ಇದು 4-5 ವರ್ಷಕ್ಕೆ ಅಷ್ಟು ಬೆಳೀತದೆ. ಬಟ್ ಕೆಳಗಡೆಯಿಂದ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಬೇಗ ಡಾರ್ಕ್ ವೆರೈಟಿ. ಇದು ಡಾರ್ಕ್ ವೆರೈಟಿ ಅಂದ್ರೆ ಗಿಡ ತಳಿ ಕೆಳಗಡೆಯಿಂದಾನೆ ಸ್ಟಾರ್ಟ್ ಆಗ್ತದೆ. ಹೈಬ್ರಿಡ್ ವೆರೈಟಿ. ಇದು ಏನ್ ರೇಟ್ ಇದೆಯಾ? ಇದು 300-250 ಈ ರೇಂಜಲ್ಲಿ ಹೈಟ್ ಮೇಲೆ ಸಿಗ್ತದೆ. ಡ್ರ್ಯಾಗನ್ ಫ್ರೂಟ್ಸ್ ಇದೆಲ್ಲ. ಈ ಡ್ರ್ಯಾಗನ್ ಫ್ರೂಟ್ಸ್ ಅದ್ರ ಎಷ್ಟಾಗುತ್ತೆ ಅಣ್ಣ ಇಲ್ಲಿ? 30 ರೂಪೀಸ್. 30 ರೂಪೀಸ್ ಅಣ್ಣ. ಇದೆಲ್ಲ ಸೀತಾಫಲ ಅಣ್ಣ? ಇದು ಸೀತಾಫಲ. MNK ಗೋಲ್ಡ್ ಅಣ್ಣ ಇದು? ಇದು ಆಪಲ್. ಇದು ಅಂಜೂರ ಅಣ್ಣ. ಇದು ಅಂಜೂರ ಏನ್ ರೇಟ್ ಇರುತ್ತಣ್ಣ? ಇದು ಅಂಜೂರ 40-50 ರೂಪೀಸ್. 40-50. ಇದಕ್ಕೆ ದಾಳ ಏನಿರುತ್ತಣ್ಣ? ಇದ್ರದ್ದು 10x10 ಹಾಕ್ಬೋದಣ್ಣ, 12x8 ಹೋಗ್ಬೋದು. ಡಿಪೆಂಡ್ಸ್ ನಿಮ್ಮ ಮೇಲೆ. ಅಂದ್ರೆ ಟ್ಯಾಕ್ಟ್ರಿಗೆ ಅಡ್ಜಾಡಿಸ್ತೀನಿ ಅಂದ್ರೆ 12-8 ಹೋಗೋದು ಬೆಸ್ಟ್. ಟ್ಯಾಕ್ಟ್ರ್ ಏನೂ ಇಲ್ಲ ಅಂದ್ರೆ 10-8 ಈ ಸೈಜಲ್ಲಿ. ಇದಕ್ಕೆ ಯಾವ ತರದ ಮಣ್ಣು ಇರ್ಬೇಕಣ್ಣ? ಇದು ಬರ್ತದೆ ಅಣ್ಣ, ನನ್ನ ಅಂದಾಜು ಬ್ಲ್ಯಾಕ್ ಸಾಯಿಲ್ಗೂ ಬರ್ತದೆ, ರೆಡ್ ಸಾಯಿಲ್ಗೂ ಬರ್ತದೆ. ನನ್ನಂದ ಸೌಳು ಜವಳು ಬಿಟ್ಟು ಎಲ್ಲಾ ಜಮೀನಿಗೂ ನೀವು ಹೋಗ್ಬೋದು. ಬಟ್ ಇದ್ರದ್ದು ಅಂಜೂರದ್ದು ಹೆಂಗೈತೆ ಅಂದ್ರೆ, ನೀವು ವರ್ಷದ 9 ತಿಂಗಳು ಕಾಯಿ ನಿಮ್ಗೆ
ಎವ್ರಿ 2 ಡೇಸ್ ನೀವು ಹಾರ್ವೆಸ್ಟ್ ಮಾಡ್ಬೇಕು. 2 ದಿನಕ್ಕೊಮ್ಮೆ ಹಣ್ಣು ಕೀಳಬೇಕು, ಮಾರ್ಕೆಟಿಗೆ ಕಳಿಸ್ಬೇಕು. 2 ದಿನ ಇವತ್ತು ಒಂದಿನ ಹರಿದ್ರೆ ನೆಕ್ಸ್ಟ್ ಡೇ ಬಿಡಬೇಕು, ನೆಕ್ಸ್ಟ್ ಡೇ ಕಳಿಸ್ಬೇಕು. ಅದನ್ನ ನೀವು ಇಲ್ಲ ಇವತ್ತು ನಾನೇನೋ ಬಿಸಿ ಇದೀನಿ ಬಿಡ್ತೀನಿ ಅಂದ್ರೆ ಅದು ಕೆಳಗಡೆ ಹಣ್ಣು ಮೆತ್ತಗೆ ಆಗ್ತದೆ. ಅಂದ್ರೆ ಮಾರ್ಕೆಟ್ಗೆ ಹೋಗಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಇದು ಹೈನ್ ಇದ್ದಂಗನ ಯಾರಿಗೆ ನಾವು ಮಾಡ್ತೀನಪ್ಪ ನೀಟಾಗಿ ನಾವು ಮಾರ್ಕೆಟ್ ಡೈಲಿ ನೀರದ ಕಳಿಸ್ತೀನಿ ಅನ್ನೋರಿಗೆ ಕಂಟಿನ್ಯೂ ಎಲ್ಲದಕ್ಕೂ ಮಾರ್ಕೆಟ್ ಅಂದ್ರೆ ಇದಕ್ಕೆ ಹೈಯೆಸ್ಟ್ ಡಿಮ್ಯಾಂಡ್ ಐತೆ ಸದ್ಯ. ನೀವು ಡೈರೆಕ್ಟ್ ಮಾರ್ಕೆಟ್ಗೂ ಕಳಿಸ್ಬೋದು. ಒಂದು ಇಬ್ರು ಕಸ್ಟಮರ್ನ ವ್ಯಾಪಾರಸ್ಥರನ್ನ ಹಿಡ್ಕೊಂಡು ಅವ್ರಿಗೆ ಡೈರೆಕ್ಟ್ ಆಗಿ ನೀವು ಸಪ್ಲೈ ಮಾಡ್ಬೋದು. ಒಂದು 50-60 ರೂಪೀಸ್ ಅಂತೂ ಹೆಚ್ಚು ಕಡಿಮೆ ಅಷ್ಟು ರೇಟ್ ಅಂತೂ ಸಿಗ್ತದೆ. ಬಟ್ ನಿಮ್ಗೆ 9 ತಿಂಗಳು ಮಾರ್ಕೆಟ್ ಸಿಗೋದ್ರಿಂದ ನಿಮ್ಮ ಕೈಯಲ್ಲಿ ದುಡ್ಡು ಆಡ್ತಾ ಹೋಗ್ತದೆ ಕಂಟಿನ್ಯೂ. ಈ ಸಿಸ್ಟಮ್ ಎಲ್ಲ ಯಾವ ತರ ಕ್ರಾಪಿಂಗ್ ಎಲ್ಲ ಯಾವ ತರ ಮಾಡ್ಕೊಂತೀರಾ ನೀವು? ಯಾವ್ದ್ರೇನ ಇದ್ರದೆಲ್ಲ MN ಗೋಲ್ಡ್ ಆಗಿರ್ಬೋದು, MNK ಗೋಲ್ಡ್ ಆಗಿರ್ಬೋದು, ಈ ಅಂಜೂರ ಆಗಿರ್ಬೋದು, ಪ್ಲಾಂಟ್ ಯಾವ ತರ ರೆಡಿ ಮಾಡ್ಕೊಳ್ತೀರಾ? ಡಿಪೆಂಡ್ಸ್ ಅಣ್ಣ. ಒಂದು ಗ್ರಾಫ್ಟಿಂಗ್ ಮೆಥಡ್ ಅಲ್ಲಿ ಮಾಡ್ತೀವಿ, ಗುಟಿ ಮೆಥಡ್ ಅಲ್ಲಿ ಮಾಡ್ತೀವಿ, ಕ್ಲೋನ್ ಮೆಥಡ್ ಅಲ್ಲಿ ಮಾಡ್ತೀವಿ. ಕ್ಲೋನ್ ಮೆಥಡ್ ಅಂದ್ರೆ ಕ್ಲೋನ್ ಅಂದ್ರೆ ಈ ಹ್ಯೂಮಿಡಿಟಿ ಟೆಂಪರೇಚರ್ ಕಂಟ್ರೋಲಿಂಗ್ ಚೇಂಬರ್ ಇರ್ತದೆ, ಅದರಲ್ಲಿ ಗಿಡದ ಸ್ಯಾನಿಟೈಸ್ ಮಾಡಿ ಹಾಕಿ ಅದನ್ನ ಅಲ್ಲಿ ಆ ಕ್ಲೈಮೇಟ್ ಕ್ರಿಯೇಟ್ ಮಾಡಿ ಅದಕ್ಕೆ ರೂಟ್ ಬರ್ಸಿ ಡೆವಲಪ್ಮೆಂಟ್ ಮಾಡಿಕೊಡುತ್ತೆ ಕ್ಲೋನಿಂಗ್. ಒಂದು 3-4 ಮೆಥಡಲ್ಲಿ ಗ್ರಾಫ್ಟಿಂಗಲ್ಲಿ ಗ್ರಾಫ್ಟಿಂಗ್ ಮಾಡ್ತಾರೆ, ಟಂಗ್ ಗ್ರಾಫ್ಟಿಂಗ್ ಮಾಡ್ತಾರೆ. ಡಿಪೆಂಡ್ಸ್ಗೆ ಕೆಲವೊಂದಿಷ್ಟು ಈಗ ಆ್ಯಪಲ್ಗೆ ಟಂಗ್ ಗ್ರಾಫ್ಟಿಂಗೇ ಬೆಸ್ಟು, ಇದಕ್ಕೆ ಮಾವಿಗೆ ಇದಕ್ಕೆ ಯಾವುದಕ್ಕೆ ನಮ್ಮ ಸೀತಾಫಲಕ್ಕೆ ಗ್ರಾಫ್ಟೇ ಬೆಸ್ಟು. ಡಿಪೆಂಡ್ಸ್ ಅನ್ನ. ಇದು ಬಂದ್ಬಿಟ್ಟು ಚೆರ್ರಿ ಅಣ್ಣ. ಇದು ಇದು ಚೆರ್ರಿ ಏನ್ ರೇಟ್ ಇದೆ ಅಣ್ಣ? ಇದು 120 ಐತಣ್ಣ. 120 ಅಣ್ಣ ಇದು. ಇದಕ್ಕೂ ಮಾರ್ಕೆಟಿಂಗ್ ಇದೆಯಣ್ಣ? ಇದಕ್ಕೆ ಐತೆ ಬಟ್ ಕಮರ್ಷಿಯಲಿ ಅದಕ್ಕೆಲ್ಲ ಹೆಂಗಿರ್ತದಣ್ಣ, ಇದು ಪೆರಿಸೇಬಲ್ ಅಂದ್ರೆ ಬೇಗ ಡ್ಯಾಮೇಜ್ ಆಗುವಂತ ಫ್ರೂಟ್ ಅವೆಲ್ಲ ನಾವೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಈಸಿಲಿ ನಮ್ಗೆ ಮೂವ್ ಆಗಂಗೆ ಮಾರ್ಕೆಟಿಗೆ ಹೋಗಂಗೆ ಇರಬೇಕು. ಸ್ವಲ್ಪ ಬಹಳ ದೂರ ಆದ್ರೆ ಕಷ್ಟ ಆಗಿಬಿಡ್ತದೆ ಮಾರ್ಕೆಟ್. ಅದು ಬಂದ್ಬಿಟ್ಟು ಕವಳೆ ಹಣ್ಣನ. ನೀವು ಗುಡದಲ್ಲೆಲ್ಲ ಅದು ನಶಿಶ್ ಹೊಂಟದ. ಬಟ್ ಅದು ಡೆವಲಪ್ಮೆಂಟ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಕವಳೆ ಹಣ್ಣನ್ನು ಕೂಡ ಇಟ್ಟಿದೀವ್ರಿ. ಇದೇನ್ ರೇಟ್ ಬೀಳ್ತಾನ ಕವಳೆ? ಅದು 60-70 ರೂಪೀಸ್ ಬೀಳ್ತದೆ. 60-70 ಅಣ್ಣ ಇದು. ಈಗ ಆಲ್ಮೋಸ್ಟ್ ಎಲ್ಲ ನಾವು ಮತ್ತೆ ಬೇರೆ ಬೇರೆ ಫ್ರೂಟ್ಸ್ ಬಂದಾಗ ಇವೆಲ್ಲ ಹೋಗ್ತಿರ್ತವೆ. ಅಲ್ಲ ಈಗ ಕವಳೆ ಹಣ್ಣೆಲ್ಲ ಹೆಂಗಿರ್ತದನ, ಈ ನಮ್ಮ ನೇರಳೆ ಯಾವ ರೀತಿ ಇದೆಯೋ ನೇರಳೆ ನಮ್ಮ ಡಯಾಬಿಟಿಕ್ ಜಾಸ್ತಿ ನೇರಳೆ ಬಳಸ್ತೀವಿ. ಅದಕ್ಕಿಂತ ಚೆನ್ನಾಗಿ ನಮ್ಮ ಕವಳೆ ಹಣ್ಣು ಈ ಡಯಾಬಿಟಿಕ್ ಪೇಷಂಟ್ಗಳಿಗೆ ಬೆಸ್ಟ್. ಬಟ್ ಅದನ್ನ ಕಮರ್ಷಿಯಲಿ ಯಾರು ಮಾಡಕ್ ತಯಾರಿಲ್ಲ. ಮೊದಲೆಲ್ಲ ಗುಡ್ದಲ್ಲಿ ಇರ್ತಿತ್ತು, ತಿಂತಿದ್ವಿ, ಮಾಡ್ತಿದ್ವಿ. ಬಟ್ ಅದನ್ನ ಯಾಕೆ ಕಮರ್ಷಿಯಲಿ ವಿಚಾರ ಮಾಡಬಾರ್ದು, ಕಮರ್ಷಿಯಲಿ ಯಾಕೆ ಬೆಳಿಬಾರ್ದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡ್ಬೇಕಾಗಿದೆನಾ. ಈಗ ಎಲ್ಲಾ ಕೆಲಸದ ಜೊತೆ ಅದನ್ನು ಸ್ವಲ್ಪ ಕಷ್ಟ ಆಗ್ತಿದೆ. ಮಾಡ್ಕೋಬಹುದು, ಆದ್ರೆ ಜನರು ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಇದು ರಾಮ್ಫಲ ಇದು ರಾಮ್ಫಲ. ಇದೆಲ್ಲ ಏನ್ ರೇಟ್ ಇರುತ್ತೆ? ಇವೆಲ್ಲ 120 ರೂಪೀಸ್. ಇದೇನಣ್ಣ ಇದು? ರೋಜ್ ಅಣ್ಣ? ರೋಸ್. ಯಾವ ತರದ ರೋಜ್ ಅಣ್ಣ ಇದು? ಇದು ಕಾಡ್ ಬಳ್ಳಿ ಅಂತೀವಣ್ಣ. ಇದ್ರ ಮೇಲೆ ಬಡ್ಡಿಂಗ್ ಆಗ್ತದಣ್ಣ. ಇದು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಂಡಿದ್ದ ನರ್ಸರಿ. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಂಡಿದ್ದಣ್ಣ. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಂಡು ನಮ್ಗೆ ಹೆಂಗ್ ಬೇಕು ಮ್ಯಾನ್ಯುವಲಿ ಖರ್ಚು ಕಡಿಮೆ ಆಗಂಗೆ ಅಲ್ಟರ್ನೇಟ್ ಮಾಡ್ಕೊಂಡಿರೋದು. ಅದೆಲ್ಲ ಖರ್ಜೂರನ. ಡೇಟ್ಸ್ ಎಲ್ಲ ನಾವು ಕಮರ್ಷಿಯಲಿನೂ ಮಾಡ್ಕೋಬಹುದು. ಈಗ ನಿಮ್ಮ ಹತ್ರ ನಾನು ಬುಕ್ ಮಾಡ್ಬೇಕು ಅಂದ್ರೆ ಅಣ್ಣ ಎಷ್ಟು ದಿವಸದ ಮುಂಚೆ ನಾನು ನಿಮಗೆ ಹೇಳ್ಬೇಕು? ಡಿಪೆಂಡ್ಸ್ ಅಣ್ಣ. ಈಗ ಕೆಲವೊಂದಿಷ್ಟು ಏನು ಗ್ರಾಫ್ಟೆಡ್ ಪ್ಲಾಂಟ್ಸ್ ಇರ್ತವೆ, ಹೆಚ್ಚು ಕಡಿಮೆ ಡೈರೆಕ್ಟ್ ಆಗಿ ಸಿಗ್ತದೆ. ಇನ್ ಕೆಲವೊಂದಿಷ್ಟು ಈಗ ಪೋಮೋ ದಾಳಿಂಬೆ ಆಗ್ಲಿ, ನಮ್ಮ ಈ ನಿಂಬೆ ಆಗ್ಲಿ, ಅಥವಾ ಈ ಡಾಗ್ರೇಜ್ ದ್ರಾಕ್ಷಿ ಸಸ್ಯ ಆಗ್ಲಿ, ಇನ್ ಕೆಲವೊಂದಿಷ್ಟು ಸಸಿ ಮಾತ್ರ ಬುಕಿಂಗ್ ಮಾಡಿ ತಗೊಂಡ್ರೆ ಬೆಸ್ಟ್. ಯಾಕಂದ್ರೆ ಆರ್ಟ್ಸ್ ಜಾಸ್ತಿ ಇರ್ತದೆ, ಪ್ರೊಡಕ್ಷನ್ ಮಾಡಿಕೊಡ್ಬೇಕಾಗ್ತದೆ, ಒಮ್ಮೆ ಸ್ಟಾಕ್ ಇರ್ತದೆ, ಇರೋದಿಲ್ಲ. ಸೊ ಬುಕಿಂಗ್ ಮಾಡಿ ತಗೊಂಡ್ರೆ ಅವ್ರಿಗೂ ಬೆಸ್ಟ್. ಅಂದ್ರೆ ನಾವು ನೀಟಾಗಿ ಟೈಮ್ ತಗೊಂಡು ಸಸಿ ಪ್ರೊಡಕ್ಷನ್ ಆಯ್ತು ಅಂದ್ರೆ ಅವ್ರಿಗೆ ನೀಟಾಗಿ ಸಸಿ ಹೋಗ್ತದೆ. ಹಂಗಾಗಿ ಬುಕಿಂಗ್ ಮಾಡಿದ್ರೇನೆ ಬೆಸ್ಟ್ ಅಣ್ಣ. ಈಗ ನನಗೆ ಟ್ರಾವೆಲ್ ಒಂದಣ್ಣ. ಈಗ ಹೆಂಗ್ ಮಾಡ್ತೀವ್ರಿ ಅಣ್ಣ, ಒಬ್ಬರಿಗೆ ರೈತರಿಗೆ ಅಷ್ಟು ದೂರ. ಈಗ ಬೈ ಚಾನ್ಸ್ ನಾವು ಚಿತ್ರದುರ್ಗದವ್ರು ಇರ್ತಾರೆ, ತುಮಕೂರದವ್ರು ಇರ್ತಾರೆ, ಚಿಕ್ಕಬಳ್ಳಾಪುರದವ್ರು ಇರ್ತಾರೆ, ಅಥವಾ ಯಾರೋ ಮೈಸೂರದವ್ರಿಗೆ ಬೇಕಾಗಿರ್ತದೆ. ನಮ್ಗೆ ಒಬ್ಬರಿಗೆ ಕಳ್ಸಕ್ ಆಗೋದಿಲ್ಲ. ಅವರು ಬಂದು ಒಯ್ಯೋದಕ್ಕೂ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಿಬಿಡ್ತದೆ. ನಾವೇನು ಮಾಡಿಬಿಡ್ತೀವಿ, ಒಂದು 3-4 ಜನ ರೈತರು ಇರ್ತಾರೆ, ಬುಕಿಂಗ್ ಮಾಡ್ತಾರೆ, ಅವ್ರದ್ದು 3 ಜನದ್ದು ಕೊಲಾಬ್ರೇಷನ್ ಮಾಡ್ತೀವಿ. ಒಂದು 15,000 ಬಾಡಿಗೆ ಬರ್ತದೆ. ಅಂದರೆ ಒಬ್ಬರಿಗೆ 3,000-4,000 ಬೀಳ್ತದೆ. ಹಂಗೆ ಮಾಡಿ
ಒಂದು 3-4 ಜನಕ್ಕೆ ಸೇರಿಸಿ ಕಳಿಸ್ಬಿಡ್ತೀವಿ. ಅವ್ರಿಗೂ ಬಾಡಿಗೆನೂ ಕಡಿಮೆ ಆಗ್ಬೇಕು. ಯಾಕಂದ್ರೆ ಈಗ ಹೆವಿ ಬಾಡಿಗೆ ಸಸಿದ ಅರ್ಧ ದುಡ್ಡು ಬಾಡಿಗೆನೇ ಆದರೆ ಅವ್ರು ಪ್ಲಾಂಟೇಶನ್ ಮಾಡಕ್ಕೆ ಹಿಂದೆ ಮುಂದೆ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲದ್ದು ಕೊಲಾಬ್ ಮಾಡಿಕೊಂಡು ಕಳಿಸ್ಕೊಟ್ಬಿಡ್ತೀವಿ ನಾವು. ಯಾಕಂದರೆ ಈ ಒಂದು ಖರ್ಚು ರೈತರಿಗೆ ಎಷ್ಟು ಜಾಸ್ತಿ ಮಾಡ್ಕೊತ ಹೋಗ್ತೀವಿ ಅಂದರೆ ಎಕ್ಸ್ಪೆಂಡಿಚರ್ ಎಷ್ಟು ಜಾಸ್ತಿ ನಾವು ಮಾಡಿಸ್ತೀವೋ ಅಷ್ಟು ನಿರೀಕ್ಷೆ ಜಾಸ್ತಿ ಇಡಬೇಕಾಗ್ತದೆ. ಆದಷ್ಟು ಸ್ಟಾರ್ಟಿಂಗ್ ಎಷ್ಟು ಸಾಧ್ಯ ಆಗ್ತದೋ ಆದಷ್ಟು ಪ್ಲಾಂಟೇಶನ್ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಖರ್ಚು ಮಾಡಿಸುವಂಥ ವ್ಯವಸ್ಥೆ ಮಾಡ್ಬೇಕ್ರಿ ಅಣ್ಣ. ಮತ್ತು ಹೆಂಗಿದೆ ಪ್ಲಾಂಟೇಶನ್ ಮಾಡೋ ಟೈಮಲ್ಲಿ ಸ್ವಲ್ಪ ಸಸಿ ತೊಗೊಂಡು ಹೋಗ್ಬೇಕಂದ್ರೂ ಮುಂಚೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ತೊಗೊಂಡು ಹೋದರೆ ಅವ್ರಿಗೂ ಬೆಸ್ಟ್. ಈಗ ಎಲ್ಲೋ ಕೂತ್ ಹೇಳ್ತಾನೆ ಒಂದು 20 ರೂಪಾಯಿ ಕಡಿಮೆ ಕೊಡ್ತಾನೆ ಅಂದ ತಕ್ಷಣ ನಾವು ಅಲ್ಲಿ ಹೋಗಿ ಒಂದು 20 ರೂಪಾಯಿ ಕಡಿಮೆ ಕೊಡ್ತಾನೆ ಅಂದರೆ ಎತ್ತು ಕಳಿಸ್ಕೊಡ್ರಿ ಅಂತೇಳಿ ಕಳಿಸಿ ತೊಗೊಂಡ್ಬಿಟ್ರೆ ಇದು ಲಾಂಗ್ ಟರ್ಮ್ ಕ್ರಾಪ್. ಇದೊಂದು ವೆಜಿಟೇಬಲ್ ಅಲ್ಲ 3 ತಿಂಗಳಿಗೆ ಹಾಕಿ ಒಂದು 3 ತಿಂಗಳಿಗೆ ತೆಗಿತೀನಿ ಅನ್ನೋದು. ಲಾಂಗ್ ಟರ್ಮ್ ಕ್ರಾಪ್ ಇರೋದ್ರಿಂದ ಆದಷ್ಟು ನಿಮ್ದೇನು ಒಂದು ದಿನದ ಸಮಯ ಭಾಳ ಆದರೆ ಅಥವಾ ನೀವು ಎಲ್ಲೋ ಬೆಂಗಳೂರದಾಗ ಇರ್ತೀರಿ, ಒಂದು ರಾತ್ರಿ ಕೂತ್ರೆ ಬೆಳಗ್ಗೆಯಲ್ಲಿ ಇರ್ತೀರಿ, ನೋಡ್ತೀರಿ, ಸಾಯಂಕಾಲ ಹೋಗಿಬಿಡ್ತೀರಿ. ಬಂದು ನೋಡಿ ವಿಸಿಟ್ ಮಾಡಿ ಹೋದರೆ ನಿಮ್ಗೊಂದು ಆ ಅನುಭವ ಇರ್ತದೆ. ಇಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಆ ಇತಿಹಾಸ ತಿಳಿತದೆ. ಯಾಕಂದರೆ ಒಂದು ಗಿಡ ನಾಟಿ ಮಾಡ್ತಿದ್ರೆ ಗಿಡದ ಇತಿಹಾಸ ತಿಳ್ಕೊಬೇಕು ನೀವು. ಯಾವ ಪ್ಲ್ಯಾಂಟು ಎಲ್ಲಿಂದ ಬಂತು, ಮದರ್ ಪ್ಲ್ಯಾಂಟ್ ಎಲ್ಲಿ, ಯಾವ ರೀತಿ ರೆಡಿ ಆಗ್ತಿದೆ, ಯಾವ ರೀತಿ ನಮಗೆ ಬರ್ತಾ ಇದೆ, ಅದನ್ನು ತಿಳ್ಕೊಂಡಾಗ ಮಾತ್ರ ನೀವು ಅಂದರೆ ಈ ಹಾರ್ಟಿಕಲ್ಚರ್ ಕ್ರಾಪ್ ಅಂದರೆ ಏನು ನೀವು ಹಣ್ಣಿನ ಬೆಳೆಗಳನ್ನು ಮಾಡ್ತೀರಿ ಅದು ಮೇಜರಾಗಿ ಈ ಸಿಸ್ಟಮಲ್ಲೇ ಮಾಡಬೇಕು. ಸುಮ್ಮನೆ ಅಲ್ಲೆಲ್ಲಿ ಕೂತು ತೊಗೊಂಬರ್ರಿ ಕಳಿಸ್ರಿ ಅಂತೇಳಿ ಹೇಳಿ ಸಾಕಷ್ಟು ಜನ ಈಗ ನಂಬಿಕೆ ಇತ್ತು ನಿಮಗೆ ಅನ್ನೋ ಉದ್ದೇಶ ಇದ್ದರೆ ಹೇಳ್ಬೋದು. ಈಗ ಹೊಸದಾಗಿ ಮಾಡ್ತಿದ್ದೀನಿ ಅಂದರೆ ನೀವು ಅಲ್ಲೇ ಕೂತು ಹೇಳೋದು ತಪ್ಪಾಗ್ತದೆ. ಯಾಕಂದ್ರೆ ನೀವು ಎಲ್ಲೋ ಮೋಸ ಹೋಗ್ಬೋದು. ಯಾರ ಕಡೆಯಿಂದನೂ ಕಳಿಸಿ ಅಂದರೆ ಒಂದು 10 ರೂಪಾಯಿ ಕಡಿಮೆ ಆಗ್ತದೆ, ಮೋಸ ಹೋಗ್ಬೋದು. ಹಂಗೆ ಆಗ್ಬಾರ್ದು ಅನ್ನೋದು ಸರ್. ಈಗ ಯಾರು ಹೇಳ್ತಾರೆ ಸುಮ್ಮನೆ ಕೇಳ್ಕೊಂಡು ಬರೋಕೆ ಒಂದ್ ದಿವಸದ ಬಂದು ಅನುಭವ ತಗೊಂಡು ಮಾಡೋದು ಬೆಟರ್. ಹೌದು, 100%. ಯಾಕಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಇರ್ತದೆ ಅವ್ರಿಗೆ ಅನುಭವ. ಇಲ್ಲಿ ಮಾಡಿದ್ದೇವೆ ನೋಡಿ ಚೆನ್ನಾಗಿ ಬಂದ್ರೆ ಇದೇ ಎಲ್ಲ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸ್ತದೆ ಅದನ್ನ ತಗೊಳ್ರಿ ಮಾಡ್ಕೊಡ್ರಿ. ಇದು ಬಂಬುವ ಬಂಬೂಸ ಬಲ್ಕೋವಾ ಅಂತ ಹೇಳಿ ಶ್ರೀಗಂಧಕ್ಕೆ ಬೌಂಡ್ರಿಗಾಗಿ ನೀವು ಹಚ್ಕೋಬಹುದು. ಅಥವಾ ಇಲ್ಲಪ್ಪ ಅಂದ್ರೆ ನೀವು ಈಗ ಎಲ್ಲೋ ಬದುವಿಗೆ ಜಾಗ ಖಾಲಿ ಇದೆ ಅಂದ್ರೆ ಅಲ್ಲಿ ಹಚ್ಕೋಬಹುದು. ಇದು ಕಾಪಿಯನೇ, ಇದು ಕಾಪಿ ದಣ ಇದು. ಇದೇನ್ ರೇಟ್ ಬೀಳ್ತಾಣ ಬಾಂಬೆ? ಬಂಬು 40 ರೂಪೀಸ್. 40 ರೂಪೀಸ್ ಅಣ್ಣ ಇದು. ಮತ್ತೆ ಇದಲ್ದೆ ಇನ್ನು ವೆರೈಟೀಸ್ ಏನೇನಿದೆ? ಇಲ್ಲಿ ಇಷ್ಟು ವೆರೈಟಿ ಇದೆನಾ, ಸೆಕ್ಷನ್ ಬೈ ಮಾಡಿದೀವಣ್ಣ. ಇದು ಗ್ರಾಫ್ಟೆಡ್ ಪ್ಲಾಂಟ್ಸ್. ಆ ಕಡೆ ಎಲ್ಲ ಲಿಂಬೆ ಐತನ, ಲಿಂಬು ಅಣ್ಣ ಆ ಕಡೆ ಎಲ್ಲ ಲಿಂಬೆ. ಅಂದ್ರೆ ಪೂರ್ತಿ ಲಿಂಬು ನೀವು ಪಾಕೆಟ್ ಅಲ್ಲಿ ಮಾಡ್ತೀರಾ ಅಥವಾ ಈ ಕೋಕೋ ಫಿಟ್ ಅಲ್ಲಿ ಮಾಡೋದಕ್ಕೂ ಮಣ್ಣಲ್ಲಿ ಮಾಡೋದಕ್ಕೂ ಆಗ ಡಿಸೀಸ್ ಹೇಳಿದ್ರಿ? ಅದೇ ಈಗ ಗ್ರಾಫ್ಟೆಡ್ ಪ್ಲಾಂಟ್ ಏನ್ ಮಾಡ್ಬೇಕಾಗ್ತದೆ, ನಾವು ಮಣ್ಣಲ್ಲೇ ಮಾಡ್ಬೇಕಾಗ್ತದೆ ಗ್ರಾಫ್ಟ್ ಆಗುವ ಸಸಿನ. ಯಾಕಂದ್ರೆ ಒಂದು ವರ್ಷ ಬೆಳೆಸ್ಬೇಕಲ್ಲ ಹಾಕಿ. ಈಗ ನಾವು ಡೈರೆಕ್ಟ್ ಕ್ಲೋನ್ ಮೆಥಡ್ ಅಲ್ಲಿ ಅಥವಾ ಏರ್ಲಿಡ್ ಮೆಥಡ್ ಅಲ್ಲಿ ಮಾಡ್ತೀವಿ ಅಂದ್ರೆ ಅವ್ನು ಡೈರೆಕ್ಟ್ ಆಗಿ ಕೋಕೋಪಿಟ್ ಅಂದ್ರೆ ಸೆನ್ಸಿಟಿವ್ ಕ್ರಾಪ್ ಇರ್ತಾವೆ ಕೆಲವೊಂದಿಷ್ಟು. ಪೊಮೊಗ್ರಾನೇಟ್ ಆಗಲಿ, ಅವೆಲ್ಲ ಪೊಮೊಗ್ರಾನೇಟ್ ಎಲ್ಲ ಹೆಂಗಿರ್ತದೆ ಅಂದ್ರೆ ರೂಟ್ ಥ್ರೂ ಡಿಸೀಸ್ ಬರೋ ಚಾನ್ಸಸ್ ಇರ್ತದೆ. ಇವು ನೇರಳೆ ಎಲ್ಲ ನಾವು ಎಲ್ಲ ಕಾಡು ಜಾತಿ ಗಿಡಗಳು ನಾರ್ಮಲಿ ಬಂದ್ಬಿಡ್ತದೆ. ಅದಕ್ಕೇನು ಕೋಕೋಪಿಟ್ಟೆ ಬಳಸ್ಬೇಕು ಇದು ಬಳಸ್ಬೇಕಂತೇನಿಲ್ಲ. ಆ ಕಡೆ ಎಲ್ಲ ತೆಂಗಿದೆನಾ, ಆ ಕಡೆ ಎಲ್ಲ ಪೂರ್ತಿ ಸಿಕೆರಿಟಾಲು, ಮಲೇಷಿಯನ್ ಡಾರ್ಕ್ ಗ್ರೀನು, DNT ತೆಂಗಿದೆ. ಆ ಕಡೆ ನುಗ್ಗೆ, ಇದು ಮಹಾಗಣಿಯನ, ಇದು ಮಹಾಗಣಿ ಮಾಡಿದ್ದೀವಿ. ಮ್ಯಾಂಗೋ. ಒಟ್ಟು ನಿಮ್ಮಲ್ಲಿ ಈ ತರದೆಲ್ಲ ವೆರೈಟಿ ಸಿಗ್ತಾವಣ? ಅಷ್ಟೆಲ್ಲ ವೆರೈಟೀಸು ನಮ್ಮಲ್ಲಿ ಸಿಗುವಂಥದ್ದು. ಈ ಸೋಲಾಪುರ್ ಲಾಲ್ ಅಂದ್ರೆ ಈ ಸೋಲಾಪುರದ್ದು ಇದು ಮಾಡ್ಕೊಂಡು ದಾಳಿಂಬೆ ಈಗ ತೆಗೆದ್ವಿ ಅಣ್ಣ ಅದನ್ನ. ಯಾಕಂದ್ರೆ ಸೈಜ್ ಬಹಳ ಕಡಿಮೆ ಬರೋದ್ರಿಂದ ಈಗ ಶರದ್ ಕಿಂಗ್ ವೆರೈಟಿ ಇದೆನ. ಇದ್ರಲ್ಲಿ ಕೆಲವೊಂದಿಷ್ಟು ಮೆನ್ಷನ್ ಇದೆ, ಇನ್ ಕೆಲವೊಂದಿಷ್ಟು ಮೆನ್ಷನ್ ಇಲ್ಲನ. ಈ ಹೋಟ್ ಅಂದ್ರೆ ಏನಣ್ಣ ಇದು? ಹೋಟ್ ಅಂತೇಳಿ ಇನ್ನೊಂದು ಕಾಡು ಗಿಡ ಬರ್ತದನ ನಮ್ಮಲ್ಲಿ. ಕಾಡು ಅಂದ್ರೆ ಈ ಬದುವಿನಲ್ಲಿ ಅಲ್ಲಿ ಇಲ್ಲಿ ಬೆಳಿತಾರೆ ಅದನ್ನ ಕಟ್ಟಿಗೆಗಾಗಿ. ಈಗ ತಗೊಂಡು ಹೋದ್ಮೇಲೆ 1, 2 ಅಥವಾ 10 ಹೋಗ್ತಾನೆ ಇರ್ತಾವಣ್ಣ? ನಾರ್ಮಲ್ ಏನ ಹೆಂಗಿರ್ತದೆ, ಪ್ಲಾಂಟೇಶನ್ ಮಾಡುವಾಗ ಯಾವುದೇ ಪ್ಲಾಂಟ್ ಆಗಲಿ 1 to 5% ಫೇಲ್ಯೂರ್ ಮಾರ್ಟಾಲಿಟಿ ಆಗೋ ಚಾನ್ಸಸ್ ಇರ್ತದೆ. ಅಂದ್ರೆ ಒಂದು ಡಿಪೆಂಡ್ಸ್ ಕ್ಲೈಮೇಟು, ಹೋಗುವಾಗ ಟ್ರಾನ್ಸ್ಪೋರ್ಟಲ್ಲಿ ಡ್ಯಾಮೇಜ್ ಆದರೆ, ಇಲ್ಲ ಅಂದರೆ ನೀವು ಹೋಗಿ ಪ್ಲಾಂಟೇಶನ್ ಮಾಡುವಾಗ ಜಾಸ್ತಿ ಪ್ರೆಷರ್ ಹಾಕಿದರೆ, ನೀರು ವಾಟರ್ ಮ್ಯಾನೇಜ್ಮೆಂಟ್ ಹೆಚ್ಚು ಕಡಿಮೆ ಮಾಡಿದರೆ ಪ್ಲಾಂಟೇಶನ್ ಸೆಟ್ ಆದಮೇಲೆ 25 ದಿನ ಅದು ಭೂಮಿಗೆ ಸೆಟ್ ಆಗಕ್ಕೆ ಟೈಮ್ ತೊಗೊಳ್ತದೆ ಯಾವುದೇ ಪ್ಲಾಂಟ್ ಆಗಲಿ. ಆ 25 ದಿನ ಮಗು ನೋಡ್ಕೋಬೇಕು ನೀವು ಅಲ್ಲಿ ಬೇಜವಾಬ್ದಾರಿತನ ಮಾಡಿ ಅಥವಾ ಏನೋ ಮಾಡಿ ನೀರು ಹೆಚ್ಚು ಕಡಿಮೆ ಮಾಡಿದರೆ 100% ಫೇಲ್ಯೂರ್ ಆಗೇ ಆಗ್ತದೆ. ಇದು ಬಂದ್ಬಿಟ್ಟು ತೈವಾನ್ ಪಿಂಕ್ ಪೇರ್ಲೆ. ಆ ಕಡೆ ಇತ್ತು, ನೀವು ನೋಡಲಿಲ್ಲ. ತೈವಾನ್ ವೈಟು VNR ಇತ್ತು. ಇದು ತೈವಾನ್ ಪಿಂಕು.
ಇದೇನ್ ರೇಟ್ ಇದೆ ಅಣ್ಣ ಇದು? ಇದು 40 ರುಪೀಸ್ ಇದೆ ಅಣ್ಣ. 40 ರುಪೀಸ್ ಅಣ್ಣ ಇದು. ಇದು ಎಷ್ಟು ದಿವಸಕ್ಕೆ ಬರುತ್ತೆ ಅಣ್ಣ ಇದು? ಇದು ನಿಮಗೆ ಒಂದು 6-8 ಮಂತ್ಸಲ್ಲಿ ಸ್ಟಾರ್ಟ್ ಆಗ್ತದೆ ಅಣ್ಣ. 8 ಮಂತ್ಸ್ ಸ್ಟಾರ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಆಗ್ತದೆ, ಅಣ್ಣ. ಸ್ಟಾರ್ಟ್ ಹಾಂ ಆಗ್ತದೆ. ಹಾಂ ಇದು ಬಂದ್ಬಿಟ್ಟು VNR ಅಣ್ಣ. ಇದು ಹ್ಮ್. VNR. ಹ್ಮ್. VNR ಗ್ರಾಫ್ಟೇ ಮಾಡ್ತೀವಿ. ಗ್ರಾಫ್ಟಿಂಗ್ ಗ್ರಾಫ್ಟಿಂಗ್ ಮೆಥಡ್ ಇದು ನಮ್ಮಲ್ಲಿ. ಕೆಳಗಡೆ ಬೇರೆ ಇದಿರುತ್ತೆ. ಹಾ, ಹೌದು. ಇದರಲ್ಲಿ ಕೆಳಗಡೆ ಸೀಡ್ ಹಾಕಿರ್ತೀವಿ. ಸೀಡ್ ಪ್ಲಾಂಟ್ ಅಂದ್ರೆ ಹಾಂ ಹಾಂ L49 ಆಗಲಿ, ಅಲ್ಲ ಸಫೇದದ್ದಾಗಲಿ, ಸೀಡ್ ಪ್ಲಾಂಟ್ ಅಂದ್ರೆ ಲೋಕಲ್ ಸೀಡ್ಸ್ ಆಗಲಿ, ಸೀಡ್ ಹಾಕಿನೇ ಅದನ್ನ ಡೆವಲಪ್ಮೆಂಟ್ ಮಾಡಿ ಮತ್ತೆ ಗ್ರಾಫ್ಟ್ ಮಾಡ್ತೀವಿ. ಅಂದ್ರೆ ಪ್ರೊಸೆಸ್ ಇದು ಒಂದಿನದ್ದಲ್ಲ, ಇದು 1 ವರ್ಷದ. ಇದೊಂದು ಪ್ಲಾಂಟು ನಮಗೆ ಯಾವುದೇ ಒಂದು ಪ್ಲಾಂಟ್ ರೆಡಿಯಾಗಿ ಬರ್ಬೇಕಂದ್ರೆ ಇದಕ್ಕೆ ಹೆಚ್ಚು ಕಡಿಮೆ 1.5 ವರ್ಷದ ಕೆಲಸ ಐತೆ. 1.5 ವರ್ಷ ರೆಡಿಯಾಗಿ ಪಾಕೆಟ್ ಬರ್ಬೇಕಂದ್ರೆ 1.5 ವರ್ಷದ ಕೆಲಸ ಐತೆ. ಈ ಸಾನ್ ಕಾಣ್ತಿರ್ಬೇಕು ನಿಮ್ಗೆ. 1.5 ವರ್ಷದ ಹಿಂದಿನಿಂದ ಕೆಲಸ ನಡೀತಾ ಬಂದಿದೆ ಇದಕ್ಕೆ. ಇದನ್ನ ಮತ್ತೆ 8-9 ತಿಂಗಳು 10 ತಿಂಗಳು ಬೆಳೆಸ್ತೀವಿ. ಅದಾದ್ಮೇಲೆ ಗ್ರಾಫ್ಟ್ ಮಾಡಿ ಅದಾದ್ಮೇಲೆ ಮತ್ತೆ 6 ಗ್ರಾಫ್ಟ್ ಅಂದ್ರೆ ಯಾವ ತರ ಮಾಡ್ತೀರಣ್ಣ? ಕಷಿ ಮೆಥಡ್ ಅಲ್ಲಿ ಕಸಿ method. ಈಗ ವಿ ಗ್ರಾಫ್ಟಿಂಗ್ ಅಂತೀವಿ, ಇಲ್ಲಿ ಮಾಡಿದ್ದಾರೆ. ಒಂದ್ ಸೆಕೆಂಡ್ ಬಿಟ್ಟು ತೋರಿಸ್ತೀನಿ. ಈ ಗ್ರಾಫ್ಟಿಂಗ್ ಮೆಥಡ್ ಅಲ್ಲಿ ಸಾಕಷ್ಟು ಬರ್ತದೆ. ನಿಮ್ಗೆ ಹೇಳಿದ್ನಲ್ಲ, ವಿ ಗ್ರಾಫ್ಟಿಂಗ್ ಆಗಲಿ, ಟಂಗ್ ಗ್ರಾಫ್ಟಿಂಗ್ ಆಗಲಿ, ಇದು ವಿ ಗ್ರಾಫ್ಟಿಂಗ್. ಇದು ಇಲ್ಲಿ ಕೆಳಗಡೆದು ಏನು ಬರ್ತದೆ, ಇದು ಸೀಡ್ ಪ್ಲಾಂಟು. ಇದು ಬಂದ್ಬಿಟ್ಟು ಸೀಡ್ ಪ್ಲಾಂಟು. ಇದನ್ನ ಬೆಳೆಸಿರ್ತೀವಲ್ಲ, ಇಲ್ಲಿ ಕಟ್ ಮಾಡಿ ವಿ ಸೇಪ್ ಅಲ್ಲಿ ಕಟ್ ಮಾಡ್ತೀವಿ. ಇದನ್ನ ಮತ್ತೆ ಅಡ್ಡ ಸೀಳ್ತೀವಿ. ಯಾವ್ದು ಮೇಲ್ಗಡೆದು ಏನು ಸಾಯನ್ ಇರ್ತದೆ ಅದನ್ನ ಯಾವ್ದು ನಮ್ಗೆ ಬೇಕಾ ವೆರೈಟಿ ತಗೊಂಡು ಕಟ್ ಮಾಡಿ ಅದನ್ನು ಸ್ವಲ್ಪ ಕೆಳಗಡೆಯಿಂದ ಕೆತ್ತಿ ಈ ವಿ ಶೇಪ್ ಅಲ್ಲಿ ಇಟ್ಟು ಇದ್ಮೇಲೆ ಪ್ಲಾಸ್ಟಿಕ್ ಸುತ್ತೀವಿ. ಪ್ಲಾಸ್ಟಿಕ್ ಸುತ್ತಿ ಇದಕ್ಕೆ ಹ್ಯೂಮಿಡಿಟಿ ಕ್ರಿಯೇಟ್ ಆದಂಗೆ ಮೇಲ್ಗಡೆ ಹಾಳಿ ಹೊಚ್ಚಿ ಮತ್ತೆ 1 ತಿಂಗಳು ಇಟ್ಟು ಅದಾದ ತಕ್ಷಣ ಇದನ್ನ ಓಪನ್ ಮಾಡ್ತೀವಿ. ಇದು ಆವಾಗ ಸ್ಪೋರ್ಟಿಂಗ್ ಬರ್ತಾ ಇರ್ತದೆ. ಇದನ್ನ ಮತ್ತೆ ಒಂದು 4-5-6 ಮಂತ್ ಡೆವಲಪ್ಮೆಂಟ್ ಮಾಡಿ ಮತ್ತೆ ರೈತರಿಗೆ ಡಿಸ್ಪ್ಯಾಚ್ ಮಾಡ್ತೀವಿ. ಈ ರೀತಿ ನಾವು ಕೊಡೋದ್ರಿಂದ ಏನಾಗ್ತದೆ ಅಂದ್ರೆ ಜೆನ್ಯೂನಿಟಿ ಇರ್ತದೆ. ನಮ್ಮಲ್ಲೇ ಮಾಡ್ತೀವಿ, ನಮ್ಮಲ್ಲೇ ರೆಡಿ ಮಾಡ್ತೀವಿ ಅಂದಾಗ ಏನಿರ್ತದೆ, ಅವ್ರ ರೈತರಿಗೂ ಒಂದು ವಿಶ್ವಾಸ ಇರ್ತದೆ. ಎಲ್ಲಿದೋ ತಂದು ಏನೋ ನಾವು ಕೊಟ್ಟು ಹೋಗ್ತೀವಿ ಅಂದಾಗ ಅವ್ರ ನಮ್ಗೆ ಯಾವ ರೀತಿ ಸಸಿ ಕೊಡ್ತಾರೋ ನಾವು ಇನ್ನೊಬ್ರಿಗೆ ಯಾವ ವಿಶ್ವಾಸದ ಮೇಲೆ ಕೊಡಬೇಕು, ಅದು ಬಹಳ ಕಷ್ಟನ. ಅಂದ್ರೆ ಈ ತರ ಗಿಡಗಳು ರೆಡಿ ಆಗಕ್ಕೆ ನೀವು ಮಿನಿಮಮ್ 1 ವರ್ಷ ಬೇಕು. 1-1.5 ವರ್ಷ. 1-1.5 ವರ್ಷ ನಮ್ಗೆ ಇದ್ರ ಹಿಂದಿನ ಕೆಲಸ ಇರ್ತದೆ. ಸುಮ್ಮನೆ ಇಟ್ಟಿವಂದ್ರೆ ಇದೊಂದು 6 ತಿಂಗಳು 7 ತಿಂಗಳು 4-2-3 ತಿಂಗಳಂತೂ ರೆಡಿ ಆಗಿ 1.5 ವರ್ಷದ ಕೆಲಸ ಇರ್ತದೆ. ಅದಕ್ಕೆ ಈ ರೇಟು ಕರೆಕ್ಟಾಗಿ. ಯಾಕಂದ್ರೆ 1.5 ವರ್ಷ ಕೆಲಸ ಮಾಡ್ತೀವಿ ಅಂದ್ರೆ ಡೈಲಿ ನೀರು ಹೊಡಿತಾನಂದ್ರೆ, ಒಬ್ಬ ಮನುಷ್ಯ ಕಂಟಿನ್ಯೂ ನೀರು ಹೊಡಿತಾನಂದ್ರೆ ಇದಕ್ಕೆ ನೀರು ಹೊಡೆಯೋದಕ್ಕೆ ಒಂದು 5-6 ಜನ ಬೇಕು. ಒಬ್ಬರಿಗೆ 500 ರೂಪಾಯಿ ಹಿಡಿದ್ರು ಒಂದು ಸಸಿಗೆ ಹೆಚ್ಚು ಕಡಿಮೆ ಏನೇ ಇಲ್ಲ ಅಂದ್ರೂ ಒಂದು ದಿನಕ್ಕೆ 5 ಪೈಸಾ ಬೀಳ್ತದೆ. 5ರಿಂದ 10 ಪೈಸಾ ನೀರು ಹೊಡೆಯೋದಕ್ಕೆ. ಔಷಧಿ ಗೊಬ್ಬರ ಏನೂ ಅಲ್ಲ, ಪಾಕಿಟು ಮಣ್ಣು ಅಲ್ಲ, ಬರೀ ನೀರು ಹೊಡೆಯೋದಕ್ಕೆ 5 ಪೈಸಾ ಖರ್ಚಾಗ್ತದೆ ಪರ್ ಡೇ. ಹಾ, ಟೋಟಲ್ ಇಲ್ಲೆಲ್ಲ ನೀವೇ ಕ್ರಾಪ್ ಮಾಡಿ ನೀವೇ ಸೇಲ್ ಮಾಡ್ತಿರೋದು? ಹೆಚ್ಚು ಕಡಿಮೆ ನಾ ಹೇಳಿದ್ನಲ್ಲ, ಈಗ ಒಂದು 35 ವೆರೈಟಿ ನಾವು ಮಾಡ್ತೀವಿ ಅಂದ್ರೆ ಅದರಲ್ಲಿ ಒಂದು 20ರಿಂದ 25 ವೆರೈಟಿ ಸಸಿ, ಹಣ್ಣಿನ ಸಸಿಗಳು ನಮ್ಮಲ್ಲಿ ರೆಡಿ ಆಗ್ತದೆ. ಇನ್ನು ಕೆಲವೊಂದಿಷ್ಟು ಈಗ ಬಟ್ರೂಟ್ ಹೇಳಿದ್ನಲ್ಲ ಅದಾಗ್ಲಿ, ಇನ್ನು ಕೆಲವೊಂದಿಷ್ಟು ಇದೆ, ಅವು ಬೇರೆ ಕಡೆಯಿಂದ ತರಿಸ್ಬೇಕಾಗ್ತದೆ. ಅದು ನಮ್ಮಲ್ಲಿ ಎಲ್ಲಿ ಜೆನ್ಯೂನಿಟಿ ಆಯಿತೋ, ಎಲ್ಲಿ ನಮ್ಗೆ ಖಾತ್ರಿ ಆಯಿತೋ, ಯಾರು ಅವರೇ ಖುದ್ದಾಗಿ ಗ್ರಾಫ್ಟ್ ಮಾಡ್ತಾರೋ ಅಂತಲ್ಲೇನೆ ನಾವು ಗುರ್ತು ಮಾಡಿ ಮಾರ್ಕ್ ಮಾಡಿನೇ ತರಿಸ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸೀಡ್ ಪ್ಲಾಂಟ್ ಇದು ಸೀಡಿಂದ ಮಾಡಿದ್ದು. ಇದು 1.5 ವರ್ಷದ ಪ್ಲಾಂಟು. ಸೀಡಿಂದ ಡೆವಲಪ್ಮೆಂಟ್ ಮಾಡಿದ್ದು. ಇದು ಹೆಚ್ಚು ಕಡಿಮೆ 3-4 ವರ್ಷ ಬೇಕಣ್ಣ ಕಾಯಿ ಬರೋದು. ಇವೆಲ್ಲ ಪೇರು ಗೀರು ಎಲ್ಲ ಇಲ್ಲೇ ರೆಡಿ ಮಾಡಿರೋದು. ಇದು ಜಾಕ್ ಫ್ರೂಟ್ ಅಣ್ಣ. ಇದು ಜಾಕ್ ಫ್ರೂಟ್ ಗ್ರಾಫ್ಟ್ ಮಾಡಿರೋದು. ಇದನ್ನ ಐ ಬಡ್ಡಿಂಗ್ ಅಂತ ಹೇಳಿ ಕರಿತೀವಿ. ಐ ಬಡ್ಡಿಂಗ್ ಅಣ್ಣ ಇದು? ಐ ಬಡ್ಡಿಂಗ್ ಅಂದ್ರೆ ಕಣ್ಣು ಕಷಿ ಅಂತ ಹೇಳಿ ಕರಿತೀವಿ. ಕಣ್ಣು ಕಷಿ ಅಂದ್ರೆ ನಾವು ಈಗ ಕಷಿ ಮಾಡಿದಾರೆ ಇದನ್ನ. ಒಂದ್ ಸೆಕೆಂಡ್. ಈಗ ನೀವು ಅಲ್ಲಿ ನೋಡಿರೋದು ವಿ ಎಲ್ ಗ್ರಾಫ್ಟ್ ಮಾಡ್ತಾರೆ ಸೇರಿ. ಈ ಕಣ್ಣು ಕಷಿ ಅಂದ್ರೆ ಇದು ಕೆಲವೊಂದಿಷ್ಟು ಪ್ಲಾಂಟ್ ಅಲ್ಲಿ ಕಣ್ಣು ಕಷಿ, ಕೆಲವೊಂದಿಷ್ಟು ಪ್ಲಾಂಟ್ ಅಲ್ಲಿ ಕೆಲವೊಂದಿಷ್ಟು ಸಕ್ಸಸ್ ಆಗ್ತದೆ. ಅಂದ್ರೆ ವಿ ಗ್ರಾಫ್ಟಿಂಗ್ ಕೆಲವೊಂದಿಷ್ಟು ಫ್ರೂಟ್ಸ್ ಪ್ಲಾಂಟಿಗೆ, ಇನ್ನು ಕೆಲವೊಂದಿಷ್ಟು ಬಡ್ಡಿಂಗ್ ಅಲ್ಲಿ ಈಗ ಗುಲಾಬಿಗೆಲ್ಲ ನಾವು ಬಡ್ ಗ್ರಾಫ್ಟಿಂಗ್ ಮಾಡ್ತೀವಿ. ಇದು ಬಂದ್ಬಿಟ್ಟು ವಿ ಗ್ರಾಫ್ಟಿಂಗ್. ಇದು ನೋಡ್ತಿರ್ಬೋದು, ಇದು ಜಾಯಿಂಟ್ ಆಗಿದೆ, ನಿಮ್ಗೆ ಕಾಣಿಸೋದಿಲ್ಲ. ಇದು ಬೇರೆ ಹಲಸಿನ ಕಣ್ಣು ತಗೊಂಬಂದು ಇದಕ್ಕೆ ಹಾಕಿರ್ತೀವಿ. ಈಗ ಇದನ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಚಿಗುರು ಬರ್ತದೆ. ಇದನ್ನ ಟಾಪ್ ಹೊಡಿತೀವಿ, ಇದನ್ನ ಕಟ್ ಮಾಡ್ಬಿಡ್ತೀವಿ. ಇಲ್ಲಿಂದ ಹೊಸ ಚಿಗುರು ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ವೆರೈಟಿ ಅಂದ್ರೆ ಮೊದಲೆಲ್ಲ ಹೆಂಗೆ ಆಗ್ತಿತ್ತು, ನಾವು ಬೀಜ ಹಾಕ್ತಿದ್ವಿ, ನಮ್ಮ ತಾತ ಹಾಕಿದ್ದು, ನಮ್ಮ ಅಪ್ಪ ಹಾಕಿದ್ದು ನಂಗೆ ಹಿಂಗೆ 6-7 ವರ್ಷ 8-10 ವರ್ಷದ ಗಟ್ಟಲೆ ಅವ್ರಿಗೂ ಕಾಯ್ತಿದ್ವಿ ಗಿಡ ಹಚ್ಬೇಕಂದ್ರೆ. ಅವ್ರು ಒಂದೊಂದು ಗಿಡ ಹಚ್ಚಿದ್ರೆ ನಮ್ಗೆ ಇಲ್ಲಿವರೆಗೂ ನೆನಪಿರ್ತದೆ ನಮ್ಗೆ. ಈಗ ಸದ್ಯ ಹಂಗಿಲ್ಲ, ಯಾರಿಗೂ ಪೇಷನ್ಸ್ ಇಲ್ಲ.
ಇವತ್ತು ಹಾಕಿ ನಾಳೆ ಬಂದ್ಬಿಡ್ಬೇಕು ಒಂದೂವರೆ 2 ವರ್ಷಕ್ಕೆ ಬಂದ್ಬಿಡ್ಬೇಕು. ಯಾಕಂದ್ರೆ ಹಂಗೆ ಜೈಮಾನನೇ ಹಂಗೆ ಹೊಂಟಿದ್ದಾನೆ. ಆಯಸ್ಸು ನಮ್ದು ಕಡಿಮೆ ಆಗ್ತಾ ಹೋದಂಗೆ ಯಾರು ಆ ಪೇಶನ್ಸ್ ಉಳಿಯೋಲ್ದಾನೆ ಯಾರು. ಹೌದೌದು, ಈಗ ನಮ್ದು ಆಯಸ್ಸೇ 40, ಈ ಗಿಡದ ಆಯಸ್ಸು ಒಂದು 20. ಆ ಉದ್ದೇಶಕ್ಕೆ ಕಷ್ಟ. ಯಾಕಂದ್ರೆ ಈ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ನನಗೆ ಸಾಕಷ್ಟು ಜನ ಹೇಳ್ತಾರೆ, ಇಲ್ಲ ನೀವು ಅಷ್ಟು ಲಕ್ಷ ಬರ್ತದೆ ಇಷ್ಟು ಲಕ್ಷ ಬರ್ತದೆ ಅಂತ ಹೇಳ್ತೀರಿ ಅಂತ ಹೇಳಿ. ಬರ್ತದೆ, ಎಫರ್ಟ್ ಹಾಕಬೇಕು. ಸಾಕಷ್ಟು ಜನ ಲಾಸ್ ಆಗಿದ್ದಾರೆ. ಲಾಸು ಯಾವುದ್ರಲ್ಲಿ ಲಾಸ್ ಇಲ್ಲ? ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಲಾಸ್ ಇಲ್ವ? ಅದರಲ್ಲೂ ಐತೆ ಲಾಸು, ಎಲ್ಲದರಲ್ಲೂ ಲಾಸ್ ಐತೆ. ಬಟ್ ಆ ಎಫರ್ಟು ನೀವು ಕರೆಕ್ಟಾಗಿ ಹಾಕಿದ್ದೀರೋ ಅಥವಾ ನೀವು ಎಲ್ಲಿ ತಪ್ಪಿದ್ದೀರೋ ಅದನ್ನ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಯಾಕಂದರೆ ನಾವು ಸಾಕಷ್ಟು ಜನ ಒಕ್ಕಲ್ತನಕ್ಕೆ ಬರ್ರಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದರಲ್ಲಿ ಇಷ್ಟು ದುಡ್ಡು ಐತೆ ಬರ್ರಿ. ಹೌದು, ಸಾಕಷ್ಟು ಜನ ದುಡ್ಡಿಲ್ಲ ಅಂತೇಳಿ ಸಿಟಿಗೆ ಹೋಗಿ ಕುಂದ್ರೋಕ್ಕಿಂತ ಇದರಲ್ಲಿ ದುಡ್ಡು ಐತೆ, ಯಾಕಿಲ್ಲ ನಾನು ತೋರಿಸ್ತೀನಿ, ಇದರಲ್ಲಿ ಐತಿ ಈ ಬೆಳೆಯಲ್ಲಿ ಹಿಂಗೆ ಬೆಳೆದ್ರೆ ಹಿಂಗೆ ಲಾಭ ಸಿಗ್ತದೆ ಅಂತ ಹೇಳ್ತೀನಿ. ನಾರ್ಮಲಿ ನ್ಯಾಚುರಲ್ಲು ಒಂದೊಂದ್ಸರಿ ಮಳೆ ಅಥವಾ ಪ್ರಕೃತಿ ಕೋಪ ಏನಾದ್ರೆ ಆದ್ರೆ ನಾರ್ಮಲಿ ಲಾಸ್ ಆಗೋದೆ. ಅದು ಬೇಕಾದಂಗೆ ಮರಗಳನ್ನೆಲ್ಲ ಕಡ್ದು ಹಾಕಿವಿ, ಮಾಡಿವಿ, ಪ್ರಕೃತಿ ಹೆಚ್ಚು ಕಡಿಮೆ ಆಗ್ತದೆ. ಪ್ರಯತ್ನ ಅಂತೂ ಪಡೋದು. ಈಗ ಸಾಕಷ್ಟು ಬೆಳೆ ಹೇಳಿದೆ ನಾನು, ಒಂದೇ ಬೆಳೆ ಅಲ್ಲ, ಹೆಚ್ಚು ಕಡಿಮೆ ನಿಮ್ಗೊಂದು 10 ಬೆಳೆಗಳಿದಾವೆ. ಯಾವುದ್ರಲ್ಲಿ ನಿಮ್ಗೆ ಯಾವ ರೀತಿ ಮೇಂಟೈನ್ ಮಾಡ್ತೀರ ಅನ್ನೋದ್ರ ಮೇಲೆ, ಒಂದ್ರ ಮೇಲೆ ಡಿಪೆಂಡ್ ಆಗೋದು ಬಹಳ ಕಷ್ಟ. ನೀವು ಮಲ್ಟಿಪಲ್ ಕ್ರಾಪ್ ಮಾಡ್ಬೇಕು. ಮೀನ್ಸ್ ಈಗ ಒಂದೇ ಬೆಳೆನ ಹಾಕ್ತೀನಿ, ನಾನು ಒಂದೇ ದಾಳಿಂಬೆನೆ ಬೆಳಿತೀನಿ, ನಂದೊಂದು 30 ಎಕರೆ ಇದೆ, 30 ಎಕರೆಲ್ಲೂ ದಾಳಿಂಬೆನೆ ಬೆಳಿತೀನಿ ಅಂದಾಗ ಲಾಸ್ ಆಗ್ಬೋದು. ಲಾಸೇ ಅದು. ಬಂದ್ರೆ ದೊಡ್ಡ ಚಾನ್ಸ್ ಹೊಡಿಬಹುದು. ಇಸ್ಪೇಟ್ ಆಟ ಇದ್ದಂಗ ಅದು, ಲಾಭನೂ ಆಗ್ಬೋದು, ಹೋದ್ರೆ ಕಳ್ಕೊಂಡೂ ಹೋಗ್ಬೋದು. ಆ ಉದ್ದೇಶ ಆಗ್ತದೆ. ಮಲ್ಟಿಪಲ್ ಎಲ್ಲ ಕ್ರಾಪ್ ಮಾಡಿದ್ರೆ ಒಂದ್ ಹೋದ್ರೂ ಒಂದ್ ಬರಂಗ. ಯಾಕಂದ್ರೆ ನಮ್ಗೆ ಹೆಂಗಿರ್ಬೇಕು, ₹100 ಒಂದೇ ಕಡೆಯಿಂದ ₹100 ಆದಾಯ ಬರ್ತಾ ಇದೆ ಅಂದ್ರೆ ಒಂದಿಲ್ಲ ಒಂದಿನ ಅದು ಒಂದ್ ಕಡೆದೆಲ್ಲ ಸ್ಟಾಪ್ ಆಗ್ಬೋದು. ಒಂದೊಂದು ರೂಪಾಯಿ 100 ತಗೊಂಡಿಲ್ಲಿಂದ ಬರಲ್ಲ ನಮ್ಗೆ. ಒಂದೊಂದು ರೂಪಾಯಿ 100 ಕಡೆಯಿಂದಾನು ಬಂದ್ರೆ ಎಲ್ಲೋ ₹1 ಕರೆಕ್ಟ್ ಆದ್ರೂ ನಮ್ಗೆ ₹99 ಸಿಗ್ತದೆ. ಹೌದು, ಆ ಉದ್ದೇಶ ಗೊತ್ತಾಗೋದಿಲ್ಲ. ಆ ಉದ್ದೇಶಕ್ಕೆ ಮಲ್ಟಿಪಲ್ ಕ್ರಾಪ್ ಮಾಡಿದ್ರೆ, ಈಗ ನೀವು ದಾಳಿಂಬೆ ಬೆಳಿತೀರ, ಜಾಸ್ತಿನೂ ಬೆಳೆಯಕ್ಕೆ ಹೋಗ್ಬೇಡ್ರಿ. ಈಗ ಒಂದು 5-6 ವೆರೈಟಿ ಮಾಡಕ್ ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದೆ. ಯಾವ ಟೈಮಿಗೆ ಮಿಸ್ಮ್ಯಾನೇಜ್ಮೆಂಟ್ ಆಗ್ಬೋದು. ಔಷಧಿನೂ ಬೇರೆ ಟೈಮ್ ಇರ್ತದೆ, ಕಟಿಂಗ್ ಬೇರೆ ಟೈಮ್ ಇರ್ತದೆ, ನೀರು ಕೊಡೋ ಟೈಮಿಂಗ್ ಬೇರೆ ಇರ್ತದೆ. ಒಂದು 2 to 3 ಕ್ರಾಪ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಹೈನುಗಾರಿಕೆ ಮಾಡ್ಕೊಳ್ರಿ. ಅದ್ರ ಜೊತೆ ನೀವು ಆಡು ಅಥವಾ ಕುರಿನೋ ಕೋಳಿನೋ ಸಾಕೊಳ್ರಿ. ಎಲ್ಲೋ ದಿನನಿತ್ಯದ ಖರ್ಚು ನಮ್ಮದು ನಿಗಂಗಿರ್ಬೇಕಣ್ಣ. ಯಾವತ್ತೂ ಏನೇ ಮಾಡ್ರಿ ನಾವು ಒಮ್ಮೆ ಈಗ ದಾಳಂಬ್ರಿ ಹಾಕಿ ಬಂದ್ರೆ ಅಥವಾ ಏನೋ ದ್ರಾಕ್ಷಿ ಹಾಕಿ ಬಂದ್ರೆ, ಏನೋ ಪೇರ್ಲೆ ಹಾಕಿ ಬಂದ್ರೆ ವರ್ಷಕ್ಕೊಮ್ಮೆ ಬರ್ತದೆ ಅಂದ್ರೆ ಅದ್ರ ಜೊತೆನೆ ನಾವು ಡೈಲಿ ಖರ್ಚು ಹೆಂಗ್ ನಿಗಿಸ್ಬೇಕು ನಾವು. ಹೌದೌದು, ಡೈಲಿ ಖರ್ಚು ನಿಗಿಸಕ್ಕೆ ಕೆಲವೊಂದಿಷ್ಟು ಈ ಉಪ ಬೆಳೆಗಳನ್ನಾಗ್ಲಿ ಅಥವಾ ವೆಜಿಟೇಬಲ್ಸ್ ಆಗಲಿ ಅಥವಾ ಇಂಥ ಹೈನುಗಾರಿಕೆ ಆಗಲಿ, ಆಡು ಸಾಕಾಣಿಕೆ ಆಗಲಿ, ಇಂಥವೆಲ್ಲ ಮಾಡಿದ್ರೆ ಮಾತ್ರ ಲಾಭದಾಯಕವಾಗಿ ಇರ್ತದೆ. ಇಲ್ಲ ಅಂದ್ರೆ ಮತ್ತೆ ಯಾವ್ದೋ ನೌಕರಿ ಬಿಟ್ಟು ಬರ್ತಾನೆ 4 ದಿನ ಮಾಡ್ತಾನೆ, ಎಲ್ಲಿ ಒಕ್ಕಲ್ತನೋ ಮರ ಭಾಳ ಚಂದ ಯೂಟ್ಯೂಬ್ನಾಗ ಹೇಳಿದ್ರು, ಹೋಗಿ ಒಕ್ಕಲ್ತನ ಮಾಡಿದ್ವಿ, ಮತ್ತೆ ಬಂದು ಇಲ್ಲೇ ಈ ಲಾಸ್ ಆಗಿ ಕೈಯಿಂದ ಇದ್ದಿದ್ದ ನೌಕರಿ ದುಡ್ಡು ಎಲ್ಲ ತಂದು ಇಲ್ಲಿ ಹಾಕಿನಿ, ಹೊಳ್ಳಿ ನೌಕರಿ ಹೋಗೋದಾತ್ ನೋಡಂತ ಅನ್ನೋಂಗೆ ಆಗ್ತದನ. ಹೌದೌದು, ನಾವು ಮಾಡೋ ಪರಿಶ್ರಮದಲ್ಲಿ ಒಂದೆಲ್ಲ ಕಾಣ್ಬೋದು ನಾವು. ಕ್ಲೋನಿಂಗ್ ಮೆಥಡ್ ಇಲ್ಲಿದೆ. ಅಲ್ಲಿ ಆಯಿಲ್ ಪ್ರೊಡಕ್ಷನ್ ಮಾಡ್ತೀವಿ. ಅಲ್ಲಿ ಆಯಿಲ್ ಪ್ರೊಡಕ್ಷನ್ ಇದೆ, ನರ್ಸರಿ ಇಲ್ಲಿ ಇದೆ ಅಣ್ಣ. ಹೌದು, ಈಗ ಹೊಸ ಸ್ಟಾರ್ಟ್ ಮಾಡಿದ್ರಣ್ಣ? ಹೌದು, ಆಯಿಲ್ ಪ್ರೊಡಕ್ಷನ್ ಕೂಡ ಇಲ್ಲೇ ಮಾಡ್ತಿದ್ವಿ. ಯಾಕಂದ್ರೆ ಮುಖ್ಯವಾಗಿ ಬೇಕಾಗಿದ್ದು ದೇಹಕ್ಕೆ. ಇಲ್ಲಿವರೆಗೂ ನಾನು ಕಂಡಿರೋಂಗೆ ನಮ್ಮ ಅಜ್ಜಿ ಹೇಳೋದು, ಅವ್ರು ಆಯಿಲ್ ಯೂಸ್ ಮಾಡ್ತಿದ್ರಂತೆ. 1 ಲೀಟರ್ ತಂದ್ರೆ ಮಿನಿಮಮ್ 1 ತಿಂಗಳು ಹೋಗ್ತಿತ್ತಂತೆ. 1 ಲೀಟರ್ 1 ತಿಂಗಳು. ಎಷ್ಟು ಜನ? ನಮ್ಮ ಆಯಿಗೆ 9 ಜನ ಮಕ್ಕಳು. 9 ಜನ. ನಮ್ಮ ಆಯಿ ನಮ್ಮ ಮುತ್ತೆ ಅವರು ಇಬ್ರು 11 ಜನ. 11 ಜನಕ್ಕೆ 1 ಲೀಟರ್ ಆಯಿಲಿಂದ 1 ತಿಂಗಳು ಮಾಡ್ತಿದ್ರು. ಇವತ್ತು 1 ಲೀಟರ್ ಆಯಿಲ್ 4 ಜನ ಇದ್ರೆ 1 ವಾರನೂ ಹೋಗ್ತಾ ಇಲ್ಲ. ಸೈಲೇಜ್ ಮಾಡ್ತಿದ್ರಣ್ಣ? ಈಗ ಸೈಲೇಜ್ ಮಾಡ್ತಿದೀವಿ ನಾವು. ಬರ್ರಿ ಆ ಕಡೆ ಹೋಗಿ ಮತ್ತೆ ಬರೋಣ. ಅಂದ್ರೆ ನಿಮ್ ಪ್ರಕಾರ ಎಲ್ಲ ಸಮಗ್ರಕ್ಕೆ ಬಂದ್ರೆ ಬೆಟರ್ ಅಂತ ಹೇಳ್ತೀರಾ? ಸಮಗ್ರ ಕೃಷಿ ಮಾಡ್ಬೇಕು. ಸಮಗ್ರ ಕೃಷಿ ಮಾಡಿದ್ರೆ ಮಾತ್ರ ಲಾಭದಾಯಕ. ಲಾಭ ಬರೋದಿರ್ಲಿ. ಕಮರ್ಷಿಯಲಿ ಕ್ರಾಪ್ ಕೆಲವೊಂದಿಷ್ಟು ನಾವು ಇಟ್ಕೋಬೇಕು, ಫಿಕ್ಸ್ ಡೆಪಾಸಿಟ್ ಇದ್ದಂಗೆ. ಅದು ಇನ್ ಕೆಲವೊಂದಿಷ್ಟು ಹೆಂಗ್ ಮಾಡ್ಬೇಕಂದ್ರೆ ಅದು ನಮ್ಗೆ ಡೈಲಿ ಇನ್ಕಮ್ ಬರುವಂಗ. ಇದು ಎರೆಜಲ ಮಾಡ್ಕೊಂಡಿದೀವಿ. ಇದು ಎರೆಜಲ. ನೀವು ಎರೆಜಲ ಈ ತರ ಎಲ್ಲ ನಮ್ ಕೆಳಗಡೆ ಮದರ್ ಪ್ಲಾಂಟಿಗೆಲ್ಲ, ನಮ್ ಪ್ಲಾಂಟೇಶನ್ಗೆಲ್ಲ ಬೇಕಲ್ಲ, ಎರೆಜಲ ಮಾಡ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಗೋಕೃಪಾಮೃತ, ಅದು ಅವಶ್ಯಕತೆ ಬಿದ್ದಾಗ ಮಾಡ್ಕೋತೀವಿ. ಇದರಲ್ಲಿ ಹ್ಯೂಮಿಕ್ ಎಲ್ಲ ಮಾಡ್ಕೋತೀವಿ. ಇದರಲ್ಲಿ ನಮ್ಮಲ್ಲಿ ಕೋಲಾರದಲ್ಲಿ ಮೀನ್ ಕೇಳಿದ್ರಲ್ಲ, ಫೇಮಸ್ ಮೀನು. ಏನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಕಟ್ ಮಾಡಿ ವೇಸ್ಟ್ ಮಾಡಿ ಅಂದರೆ ಏನು ಯೂಸ್ ಮಾಡ್ತಾರೆ ಮೀನ, ಅದರಲ್ಲಿ ವೇಸ್ಟ್ ಆಗಿರೋ ಮೀನ ಹೊಳಿಗೆ ಚೆಲ್ತಾರೆ. ಅದನ್ನೇ ತೊಗೊಂಡು ಏನು ಮಾಡ್ತೀವಿ, ಈ ಬೇರೆಲಲ್ಲಿ ಹಾಕೊಂಡು ಒಂದು ಅರ್ಧ ಹಾಕಿ ಅರ್ಧ ಪೋರ್ಷನ್ ನೀರು ಹಾಕ್ತೀವಿ. ಮತ್ತು ಅದಕ್ಕೆ ಒಂದು 2 kg ಬೆಲ್ಲ ಹಾಕ್ತೀವಿ. 2 kg ಬೆಲ್ಲ ಹಾಕಿ 1 ವಾರ ಮುಚ್ಚಿಡ್ತೀವಿ. ಅದಾದ ತಕ್ಷಣ ಏನಾಗ್ತದೆ ಅಂದರೆ ಅದು ಡಿಕಂಪೋಸ್ ಆಗ್ತದೆ ರೀ. ಮೀನಿನ ಒಳಗಡೆ ಏನಿರ್ತದೆ ಅಂದರೆ ಅಮಿನೋ ಆ್ಯಸಿಡ್ ಇರ್ತದೆ.
ನಮಗೆಲ್ಲ ಈ ಮಂಗಳೂರು ಕಡೆಯಿಂದ ಗೊಬ್ಬರ ಬರ್ತದೆ, ನೀವು ಹೌದು. ನೋಡಿರ್ಬೇಕ್ರಿ, ಗೊಬ್ಬರ ಚೀಲ ಅಮಿನೋ ಆಸಿಡ್ ಅಂತ ಹೇಳಿ ಮಾಡಿ ಕೊಟ್ಟಿರ್ತಾರೆ. ಸಾಕಷ್ಟು ದುಡ್ಡು ಕೊಡ್ತೀವಿ, ಅದೆಲ್ಲ ವೇಸ್ಟ್ ಮಾಡಿ ದೊಡ್ಡ ದೊಡ್ಡ ಪ್ರೊಸೆಸಿಂಗ್ ಯೂನಿಟ್ ಇರ್ತದೆ ಅಲ್ಲಿ. ಅದನ್ನ ನಮ್ಮಲ್ಲೇ ಮೀನು ವೇಸ್ಟ್ ಸಿಗ್ತದೆ. ಯಾವ ತರ ಮಾಡ್ಕೊಳ್ಳೋದಣ್ಣ ಇದನ್ನ? ಅದೇ ಹೇಳಿದ್ನಲ್ಲ, ಈಗ ನೀವು ಹಾಫ್ ಪೋರ್ಷನ್ ನೀರು ಹಾಕೋಬೇಕು, ಹಾ. ಇನ್ನ ಒಂದು 20-25% ನೀವು ಮೀನಿನ ವೇಸ್ಟ್ ಹಾಕೋಬೇಕು. ಒಂದು 2 kg ಬೆಲ್ಲ ಹಾಕೋಬೇಕು. ನೀವು ಡಿಕಂಪೋಸರ್ ಇದ್ರೆ ಡಿಕಂಪೋಸರ್ ಹಾಕೋಬಹುದು, ಇಲ್ಲಾಂದ್ರೆ ಬೆಲ್ಲ ಅಷ್ಟು ಹಾಕಿ ಇದನ್ನ ಕ್ಲೋಸ್ ಮಾಡಿ ಇಡ್ಬೇಕನ್ನ. ಕ್ಲೋಸ್ ಮಾಡಿಟ್ರೆ ಅದು ಎಕ್ಸ್ಪೆಂಡ್ ಆಗ್ತದೆ. ಒಂದು 30% ಗ್ಯಾಪ್ ಬಿಡ್ಬೇಕು ನೀವು. 30% ಗ್ಯಾಪ್ ಬಿಟ್ರೆ ಎಕ್ಸ್ಪೆಂಡ್ ಆಗ್ತದೆ, ಎಲ್ಲ ಕೊಳುತು ಲಿಕ್ವಿಡ್ ಎಲ್ಲ ಕೆಳಗಡೆ ಬರ್ತದೆ. ವೇಸ್ಟ್ ಎಲ್ಬು ಗಿಲ್ಬು ಏನಾದ್ರು ಇದ್ರೆ ಮೇಲ್ಗಡೆ ಹೋಗ್ತದೆ. ಲಿಕ್ವಿಡ್ ಹೆಂಗ್ ಬರ್ತದೋ ಹಂಗೆ ಕಂಟಿನ್ಯೂ ಕೆಳಗಡೆ ಕೊಡ್ತಾ ಹೋಗ್ತೀವಿ ಇದನ್ನ ಓಪನ್ ಮಾಡಿಕೊಂಡು. ಈಗ ಬರ್ತದೆ ನೋಡ, ಇದು ಮೀನಿನ ವೇಸ್ಟೇಜ್. ಈಗ ಇದು ಮೀನು ವೇಸ್ಟೇಜ್ ಅಣ್ಣ ಇದು? ಮೀನಿನ ವೇಸ್ಟೇಜ್ ನಿಮಗೆ ತೋರಿಸ್ತೀನಿ ತಡ್ರಿ. ಮೀನಿನ ವೇಸ್ಟ್ ಏನಾಗಿ ಇದನ್ನ ಬೆಳೆಗೆ ಹಾಕಿದ್ರೆ 100% ಅಮಿನೋ ಆಸಿಡ್ ಗ್ರೋತ್ಗೆ, ನಿಮ್ಮ ಕಬ್ಬು ಏನು ಬೇಕಾದ ಬೆಳೆ ಇದ್ರು ಗ್ರೋತ್ಗೆ ಬಹಳ ಬೆಸ್ಟ್. ಎಷ್ಟು ಹಾಕ್ಬೇಕಂತ ಏನೋ ಇದೆಯಾ ಮೆಜರ್ಮೆಂಟ್? ನಾರ್ಮಲಿ ಒಂದು 3-4 ಎಕರೆ ಇದ್ರೆ 1000 ಲೀಟರ್ ಸಾಕಣ. 1000 ಲೀಟರ್ ಸಾಕಣ? 1000 3-4 ಎಕರೆಗೆ. ನೀವು ಡೈಲಿ ಮಾಡ್ತೀನಂದ್ರೆ, ಈಗ ನಾವು ಏನು ಪ್ರೊಸೆಸ್ ನಮ್ಗೆ ಯಾವಾಗ ಯೂಸ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ರೀ ಮಾಡ್ತೀವಿ ಇಮಿಡಿಯೇಟ್ಲಿ. ಕಂಟಿನ್ಯೂ ಸಿಗ್ತಿರ್ತದಲ್ಲ ನಮ್ಗೆ, ಕಂಟಿನ್ಯೂ ಯೂಸ್ ಮಾಡ್ಕೋತೀವಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ಮೆಲ್ ಮಾತ್ರ ಬಹಳ ಖರಾಬ್ ಇರ್ತದೆ. ಪಕ್ಕಕ್ಕೆ ಇಲ್ಲಿ ಯಾರನ್ನೂ ಹಾಚ್ಕೊಡಂಗಿಲ್ಲ ಅಂತ ಸ್ಮೆಲ್ ಬರ್ತದೆ. ಮತ್ತೊಂದು ರೆಡಿ ಆಗ್ಬೇಕಂದ್ರೆ ಒಂದಕ್ಕೆ ನಾವು. ಇದು ನಮ್ ದನದ ಗಂಜಲಾನ. ಇಲ್ಲೆಲ್ಲ ದನ ಗಂಜಲ ಏನ್ ಬರ್ತದೋ ಅದೆಲ್ಲ ಬಂದು ಇಲ್ಲಿ ಸ್ಟೋರ್ ಆಗ್ತದೆ. ಇಲ್ಲಿ ಸ್ಟೋರ್ ಆಗುತ್ತಣ್ಣ ಇದೆಲ್ಲ? ಇದನ್ನೆಲ್ಲ ನಾವು ಪ್ಲಾಟ್ಗೆ ಇಲ್ಲಿ ಎಲ್ಲ ರಾ ಬರ್ತದೆ, ಲಿಕ್ವಿಡ್ ಆಗಿ ಅಂದ್ರೆ ಸೋಸಿ ಈ ಕಡೆ ಬರ್ತದೆ. ಕೆಳಗಡೆ ಕಡಿ ಉಸುಕು ಪೈಪ್ ಹಾಕಿದೀವಿ, ಸೋಸಿ ಈ ಕಡೆ ಬರ್ತದೆ. ಇಲ್ಲಿಂದ ಲಿಫ್ಟ್ ಮಾಡ್ಕೊಂಡ್ ಬರ್ತೀವಿ. ಡೈರೆಕ್ಟ್ ಬೇಕಂದ್ರೆ ಡ್ರಿಪ್ ಇಂದ ಒತ್ತಿಸ್ತೀವಿ, ಇಲ್ಲಾಂದ್ರೆ ಡ್ರಂಚ್ ಮಾಡೋದಾದ್ರೆ ಡ್ರಂಚ್ ಮಾಡಿ ಬೇಕನ. ಪ್ರತಿಯೊಂದು ಇಂಥವಿದ್ದಾಗ ಮಾತ್ರ ಅದು ಒಕ್ಕಲ್ತನ ನೀಟ್ ಆಗ್ತದೆ. ನೀವು ಸಣ್ಣ ಪ್ರಮಾಣ ಆದ್ರೂ ಆಗ್ಲಿ, ಸ್ಪ್ರೇ ಮಾಡೋದಕ್ಕಾದ್ರೂ ಆಗ್ಲಿ ಇಟ್ಕೋಬೇಕನ. ಮನೆಗೆ ಅಂತ ಹೇಳಿ ಸ್ವಲ್ಪ ದನ ಸಾಕಿದೀವಿ. ಇದು ನಮ್ಮ ಗೀರು, ಬಹಳ ಬೆಸ್ಟ್ ವೆರೈಟಿ ಅಣ್ಣ. ನೀವು ಗುಜರಾತ್ ಅಲ್ಲಿ ಒಂದ್ಸರಿ ಕೇಳಿರ್ಬೇಕು, ಇದ್ರ ಯೂರಿನ್ ಅಲ್ಲಿ ಬಂಗಾರ ಐತೆ ಅಂತ ಹೇಳಿ. ಹೌದೌದು, ನ್ಯೂಸ್ ಅಲ್ಲಿ ಬಂದಿತ್ತಲ್ಲ. ಬೆಸ್ಟ್ ವೆರೈಟಿ. ಬಟ್ ನಿಮ್ಮಲ್ಲಿ ಗೀರನ್ನೇ ಸಾಕ್ಬೇಕಂತೇನಿಲ್ಲ, ನಿಮ್ಮಲ್ಲಿ ಯಾವ್ದಾದ್ರು ಜವಾರಿ ವೆರೈಟಿ ಇದೆ, ಅವನ್ನೆಲ್ಲ ಮಾಡ್ಕೊಳ್ಳೋದು ಬೆಸ್ಟ್. ಈ ಗೀರು ಏನಾಗ್ತಿದೆ, ಸ್ವಲ್ಪ ಈ ಗರ್ಭ ನಿಲ್ಲೋ ಸಮಸ್ಯೆ ಬಹಳ ಆಗ್ತಿದೆ ನಮ್ಮ ಏರಿಯಾ. ಈ ಗುಜರಾತ್ ಇಂದ ತಗೊಂಡ್ಬರ್ತೀವಿ, ಇಲ್ಲಿ ಹುಟ್ಟಿರೋದು ಇದು ನಡೀತದೆ. ಈಗ ಅದು ಗುಜರಾತ್ ಇಂದ ತಂದಿರೋದು ಸ್ವಲ್ಪ ಗರ್ಭ ನಿಲ್ಲೋದು ಸಮಸ್ಯೆನೇ ಆಗ್ತದೆ. ಹಾಲು ಚೆನ್ನಾಗಿ ಕೊಡ್ತದೆ, 5-6 ಲೀಟರ್ ಹಾಲು ಕೊಡ್ತಾ ಇದೆ. ಇದಕ್ಕೆ ಡೈರೆಕ್ಟ್ ಬುಲ್ಲೆ ಅಂದ್ರೆ ಹೋರಿನೇ ಬಿಡ್ಬೇಕನ. ನಾವು ಏನ್ ಕೃತಕವಾಗಿ ಮಾಡ್ತೀವಿ ಅಂದ್ರೆ ಕಷ್ಟ ಸ್ವಲ್ಪ. ಇದಕ್ಕೆ ಹೋರಿನೇ ಬಿಟ್ರೆ, ಇದಕ್ಕೆ ಅದ್ರ ಸಂಬಂಧ ಇದನ್ನ ಹೋರಿ ಇಟ್ಟಿವನ. ಈಗ ನೆಕ್ಸ್ಟ್ ಒಂದು ಗಾನ ನ್ಯಾಚುರಲ್ ಆಗಿ ಇರ್ಲಿ ಅನ್ನೋ ಉದ್ದೇಶಕ್ಕೆ ಗಾನ ಹಾಕ್ಬೇಕಂತ ಹೇಳಿ ಹೋರಿ ಸಾಕಿದೀವನ. ಇದದ್ದು ವಿಶೇಷ, ಗೀರ್ ತಳಿ ವಿಶೇಷ ಅಂದ್ರೆ ಇದು ಕೋಡು. ಇದು ಏನ್ ನಾವು ಹನಿ ಅಂತೀವಲ್ಲ, ಈ ಹನೇನೆ ಇಷ್ಟ ಅಗ್ಲ ಬರ್ತದೆ ಇದ್ರದ್ದು. ಇದನ್ನ ಭೂಮಿ ಸಂಪರ್ಕಕ್ಕೆ ಬರಲಲ್ಲೇ ಹೈಟ್ ಅಲ್ಲಿ ಮಾಡಿರ್ತೀವಿ. ಕ್ಲೈಮೇಟ್ ಕಂಟ್ರೋಲ್ ಚೇಂಬರ್ ಇರ್ತದೆ, ಇಲ್ಲೇನೆ ಪೂರ್ಣ ಪ್ರಮಾಣ ರೆಡಿ ಆಗ್ತದೆ. ಬಟ್ ನಿಮ್ಗೆ 2.5 years 3 years ಬೇಕಾಗ್ತದನ ಕಮರ್ಷಿಯಲಿ ಬರ್ಬೇಕಂದ್ರೆ. ಈಗ 21-2 ವರ್ಷಕ್ಕೆ ಸ್ಟಾರ್ಟ್ ಆಗ್ಬೋದು ಫ್ಲವರ್. ಬಟ್ ನಿಮ್ ಕಮರ್ಷಿಯಲ್ ಅಂದ್ರೆ ನಿಮ್ಗೆ 2 years. ಕಾಗ್ಜಿ ಹೊರೈಟಿ ಕ್ಲೋನಿಂಗ್ ಮೆಥಡ್ ಅಲ್ಲಿ ಮಾಡಿರೋದು ಇದು ಇಂಡಿಯಾದಲ್ಲೇ ಫಸ್ಟ್. ಎಕರೆ ವೈಸ್ ತೆಗೆದಾಗ ಸೇಮ್, ಪ್ಲಾಂಟ್ ವೈಸ್ ತೆಗೆದಾಗ ಇದು ಎಕರೆಗೆ ಪ್ಲಾಂಟ್ ಜಾಸ್ತಿ. ಇದು 450 ಪ್ಲಾಂಟ್ಸ್ ಕುಂದಿರ್ತದೆ ಒಂದು ಎಕರೆಗೆ. 450 ಸಸಿ, ಅದು 108 ಸಸಿ.